ಅದೇ ತಕ್ಕಂತೆಯೇ ಇಸ್ರೇಲ್ ಜನಗಳು ಪಾಪ ಮಾಡಿದಾಗ ದೇವರಿಗೆ ಶಿಕ್ಷೆ ಕೊಡ್ತಾರೆ ನೋಡಿದ್ದೀನಿ. ಎಲ್ಲಪ್ಪ ಅಂತಂದರೆ ಜಡ್ಜಸ್ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯ ಬದ. ಇಸ್ರೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ನೋಡ್ದ, ಅವರು ಏನಂತಾರೆ, ದೇವರಿಗೆ ಪಾಪ ಮಾಡಿದ ಕಾರಣದಿಂದ ಯಾರ ಕೈಲಿ ಒಪ್ಪಿಸ್ಕೊಟ್ರು ಅಂತ ನೋಡ್ತೀರಿ, ಮಿದ್ಯಾನರ ಕೈಲಿ ಏನು ಮಾಡುತ್ತಲ್ಲಿ ಅಲ್ಲಿ ಒಪ್ಪಿಸ್ಕೊಟ್ರು ಅಂತ ನೋಡ್ತೀರಿ. ಅದರ ಸೊ ಇದು ನ್ಯಾಯ ಪ್ರಮಾಣದಲ್ಲಿ ಬಂದಿರೋಂಥ ಒಂದು ವಿಚಾರ ತಕ್ಕಂತೆ ಇಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ಡ್ಯೂಟ್ರಾನಮಿ 28:15 ಧರ್ಮೋಪದೇಶ ಕಾಂಡ 28:15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುತ್ತವೆ. ನೋಡ್ರ, ಈ ಅಶುಭಗಳು ನಿಮ್ಗೇನಾಗ್ತಾರೆ, ಪ್ರಾಪ್ತವಾಗ್ತಾರೆ ಅಂತ ಅಂದ್ಬಿಟ್ಟು ನೀವು ವಿಧೇಯರಾಗಿ ನಡ್ಕೊಂಡ್ರೆ ಓಕೆ. ವಿಧೇಯರಾಗಿ ನಡೆದಿಲ್ಲ ಅಂದ್ರೆ ಇವೆಲ್ಲ ಶಾಪಗಳು ಬರ್ತಾರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದ್ರಲ್ಲಿ ನೋಡ್ಬೇಕಾದ್ರೆ ಒಂದು ಏನಪ್ಪ ಅಂತಂದರೆ, ಶತ್ರುಗಳು ಏನು ಮಾಡ್ತಾರೆ, ನಿಮ್ಮನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ನಿಮ್ಗೆ ಈ ಥರ ಎಲ್ಲ ರೋಗಗಳು ಬರ್ತದೆ, ನಿಮ್ಮ ಒಂದು ಪಾತ್ರೆಯಲ್ಲಿ ಏನಿರಲ್ಲ, ಆಹಾರಗಳಿರಲ್ಲ ಅಂತಂದ್ಬಿಟ್ಟು, ನಿಮ್ಮ ದವಸ ಧಾನ್ಯಗಳೇನು ಇರೋದಿಲ್ಲ, ನಿಮ್ಮ ಹಣಕಾಸು ಇರೋದಿಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ದೇವ್ರು ಎಷ್ಟೋ ವಿಚಾರಗಳು ಹೇಳ್ತಾರೆ. ಅದ್ರಲ್ಲಿ ನೋಡಿ 25 ಓದಿಂತೀನಿ. ನೀವು ಶತ್ರುಗಳಿಂದ ಪರರಾಜ್ಯವನ್ನು ಹೊಂದುವಂತೆ ಯೆಹೋವನು ಮಾಡುವನು. ನೋಡ್ರ, ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಪರಾಜಯ, ಕರೆಕ್ಟಾ? ಅಂದರೆ ಏನಂತಾರೆ, ನೀವು ಸೋತೋಗ್ತೀರಾ, ಶತ್ರುಗಳಿಂದ ಸೋತೋಗೋ ಥರ ನೀವು ಮಾಡ್ತೀರಾ ಅಂತ ಹೇಳ್ತಾರೆ. ಇದೇ ರೀತಿ ಏನಾಗ್ತಂದರೆ ಮಿದ್ಯಾನ್ ಅವ್ರ ಕೈಲಿ ಒಪ್ಪಿಸ್ಕೊಡ್ಬೇಕಾದ್ರೆ 7 ವರ್ಷ ಭಯಂಕರ ಕಷ್ಟಪಡ್ತಾರೆ. ಯಾರೋ ಇಸ್ರೇಲ್ ಜನಗಳು ಅಲ್ವರ. ಇವಾಗ ನಾವು ಇಸ್ರೇಲ್ ಜನಗಳು ಚರಿತ್ರೆಯಲ್ಲಿ ತುಂಬ ಓದಿರ್ಬೇಕಾದ್ರೆ ಏನು ಓದಿದ್ರಿ, ಇಸ್ರೇಲ್ ಜನಗಳಿಗೆ ಯಾವಾಗೆಲ್ಲ ದೇವ್ರು ಹೊಡಿತಾರೋ ಅವ್ರೇನು ಮಾಡ್ತಾರೆ, ಆ ಒಂದು ಹೊಡೆತ ಸಹಿಸ್ಕೊಳಕ್ಕೆ ಆಗದಿರ್ಬೇಕಾರೆ ದೇವ್ರ ಕಡೆಗೆ ಏನು ಮಾಡ್ತಾರೆ, ತಿರುಗ್ತಾರೆ. ಅಯ್ಯೋ ದೇವರೇ ನಮ್ಮ ಕ್ಷಮಿಸ್ಕೊಡೋ ಮಾಡಿ ತಪ್ಪು ಅಂತ ಆಯಿತು ಅಂತ ದೇವ್ರು ಏನು ಮಾಡ್ತಾರೆ, ಕೃಪೆ ನೋಡಿಸಿ ಕರುಣೆ ನೋಡಿಸಿ ಮಾಡ್ತಿದ್ರು, ಕ್ಷಮಿಸ್ತಾ ಇದ್ರು. ಇದೇ ರೀತಿ ಇಲ್ಲಿ ಏನಾಗ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ದೇವರು ಈ ಒಂದು ಸಂದರ್ಭದಲ್ಲಿ ಮಿದ್ಯಾನ್ಯರು ಬಂದು ಯುದ್ಧಕ್ಕೆ ಬರಬೇಕಾದ್ರೆ ಭಯಂಕರ ಕಷ್ಟ ಆಗಿಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ದೇವತೆ ಕೇಳ್ಕೊಂಡಾಗ ದೇವರು ಗಿದಿಯೋನ್ ಅಂತ ಒಬ್ಬ ವ್ಯಕ್ತಿನ ಏನು ಮಾಡ್ತಾನೆ ಅಲ್ಲಿ ಎಬ್ಬಿಸ್ತಾರೆ. ಅದರ ಆ ಗಿದಿಯೋನ್ ಮುಖಾಂತರ ದೇವರೇನು ಹೇಳ್ತಾರೆ, ಹೋಗಪ್ಪ ನೀನೇನು ಮಾಡು, ಇಸ್ರೇಲ್ ಜನಗಳಿಗೆಲ್ಲರಿಗೂ ಏನು ಮಾಡಿ, ಇವಾಗ ನೀನು ಬಿಡುಗಡೆ ಕೊಡು ಅಂತಂತ ಹೇಳ್ತಾರೆ. ನೋಡಿ, ನ್ಯಾಯಸ್ಥಾಪಕರಲ್ಲಿ 7ನೇ ಅಧ್ಯಾಯ 1ನೇ ವಾಕ್ಯ. ಯೆರೊಬ್ಬಳೆನಿಸಿಕೊಳ್ಳುವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಹರೋದಿನ ಬುಗ್ಗೆಯ ಬಳಿಯಲ್ಲಿ ಹಿಡ್ಕೊಂಡರು. ನೋಡ್ರಾ, ಏನಂತಾರೆ ಅಲ್ಲಿ ಹಿಡ್ಕೊಂಡ್ರು, ಯಾರು, ಗಿಡಿಯೋನು ಮತ್ತೆ ಅವನ ಜೊತೆಗಿರುವಂತ ಎಲ್ಲ ಒಂದು ಸಂಗಡಿಗರು ಅಲ್ವರ. ಅವ್ರು ನೋಡಿ ನೆಕ್ಸ್ಟ್ ಹೇಳ್ತಾರೆ. ನೆಕ್ಸ್ಟ್ ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರ ದಂಡಿಳಿದಿತ್ತು. ನೋಡ್ರಾ, ಇವ್ರಿಗೆ ವಿರುದ್ಧವಾಗಿ ಮಿದ್ಯಾನ್ ದೇಶದವ್ರು ಏನಪ್ಪ ಮಾಡೋದಂದ್ರೆ, ಒಂದು ಬೆಟ್ಟದ ಹತ್ರ ಏನು ಮಾಡೋರು, ಬಾಡಿ ಬಂದ್ಬಿಟ್ಟು ಒಂದು ಡೇರಿಗಳು ಹಾಕ್ಬಿಟ್ಟವ್ರೆ. ಏನಕ್ಕೆ, ಇಸ್ರೇಲ್ ಏನು ಮಾಡೋಣ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಣ ಅಂತಂದ್ಬಿಟ್ಟು. ಅದರ ಆವಾಗ ಏನು ಮಾಡ್ತಾರೆ, ಮಿಡಿಯನವರು ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಗಿಡಿಯೋನು ಮತ್ತು ಏನಂತಾರೆ ಎಲ್ಲ ದೇವ್ರ ಮಕ್ಕಳು ಇಸ್ರೇಲ್ ಜನಗಳು ಏನು ಮಾಡ್ತಾರೆ, ದೇವತೆ ಪ್ರೇಯರ್ ಮಾಡ್ತಾರೆ, ದೇವ್ರು ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡೋಣ ಅಂತಂದ್ಬಿಟ್ಟು. ಅವಾಗ ದೇವ್ರು ಹೇಳ್ತಾರೆ, ಸರಪ್ಪ ನಿನ್ನ ಜೊತೆಗೆ ಇರೋದನ್ನೆಲ್ಲ ಏನು ಮಾಡಿ ಯುದ್ಧಕ್ಕೆ ನೀವು ಕರ್ಕೊಂಡೋಗಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅವ್ರು ನೋಡಿ 2ನೇ ವಾಕ್ಯ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 2ನೇ ವಾಕ್ಯ. ಆಗ ಯೆಹೋವನು ಗಿದಿಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ನೋಡ್ರಾ, ಏನಂತಾರೆ, ನಿನ್ನ ಜೊತೆಗೆ ಇರೋರು ಏನಂತೆ ಜಾಸ್ತಿ ಇದ್ದಾರೆ, ಅದರಿಂದ ಮಿದ್ಯಾನ್ ಜನಗಳನ್ನ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾನು ಒಪ್ಪಿಸ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ಲರ. ಸರಿಯಪ್ಪ, ಇವಾಗ ಮಿದ್ಯಾನ್ಯರು ಯುದ್ಧಕ್ಕೆ ಬಂದಿದ್ದಾರಲ್ಲ ಇಸ್ರೇಲ್ ಜನಗಳ ಮೇಲೆ, ಎಷ್ಟು ಜನ ಬಂದಿದ್ದು ಯುದ್ಧಕ್ಕೆ ಅಂತ ಇಲ್ಲಿ ನೋಡಿದ್ರೆ ಏನು ಹೇಳ್ತಾರೆ, ಮಿದ್ಯಾನ್ಯವರು ಜನಗಳು ಕಂಪೇರ್ ಮಾಡಿದ್ರೆ ಇಸ್ರೇಲ್ ಜನಗಳು ಏನಾಗೋರೆ ಜಾಸ್ತಿ ಅವರೇ ಅಂತ ಹೇಳ್ತಾರೆ. ಅದರ ಇಸ್ರೇಲ್ ಜನಗಳು ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ದೇವರು ನೋಡಪ್ಪ ಇಸ್ರೇಲ್ ತುಂಬ ಜಾಸ್ತಿ ಆಯಿತು, ಬೇಡ ನನಗೆ ಜನ ಸ್ವಲ್ಪ ಜನ ಏನು ಮಾಡಿ ನಾವು ಕರ್ಕೊಂಬ ಅಂತ ಹೇಳ್ತಾರೆ. ಅಂದರೆ ಮಿದ್ಯಾನ್ಯವರು ಎಷ್ಟು ಜನ ಬಂದಿದ್ರು ಓದಿ. ನ್ಯಾಯಸ್ಥಾಪಕರಲ್ಲಿ 8ನೇ ಅಧ್ಯಾಯ 10ನೇ ವಾಕ್ಯ ಓದಿರ್ತೀವಿ. ಜಡ್ಜಸ್ 8:10. ಮೂಡನ ದೇಶದಲ್ಲಿ ಸೈನ್ಯದಲ್ಲಿ 120,000 ಭಟರು ಹತರಾಗಿ ಉಳಿದವರು ಇಷ್ಟೇ ಮಂದಿ. ನೋಡ್ರಾ, ಏನಪ್ಪ ಎಷ್ಟು ಜನ ಹತರ ಆದವರು, 1,20,000
20,000 ಮಂದಿ. ಅಂದರೆ ಮಿದಿಯನವರು ಎಷ್ಟು ಜನಪ್ಪ ಬಂದಿದ್ರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಅಂತಂದರೆ 1,20,000 ಜನ. ಅಂದ್ರೆ ಸರಿ, ಇವಾಗ ಏನು ಹೇಳ್ತಾ ದೇವರು, ಈ 1,20,000 ಜನಗಳನ್ನ ಯುದ್ಧ ಮಾಡೋಕ್ಕೆ ಇಸ್ರೇಲ್ ಜನಗಳ ಸಂಖ್ಯೆ ಏನಾಯಿತು, ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಗಿದಿಯೋನಿಗೆ ಅವ್ನು ಅಡ್ವೈಸ್ ಕೊಡ್ತಾರೆ. ಏನು ಅಡ್ವೈಸ್ ಕೊಡ್ತಾರೆ ಓದಿಂತೀನಿ. ನಂಬರ್ಸ್ 7 ಚಾಪ್ಟರ್ 3rd verse ಓದಿಂತೀನಿ. ನ್ಯಾಯಸ್ಥಾಪಕರು 7 ನಂಬರ್ಸ್ ಅಲ್ಲ, ಕ್ಷಮಿಸಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 3ನೇ ವಾಕ್ಯ. ಜಡ್ಜಸ್ 7 ಚಾಪ್ಟರ್ 3rd verse. ಎಲ್ಲ ಜನರಿಗೆ ಕೇಳಿಸುವಂತೆ ಹಾಂ ಧೈರ್ಯವಿಲ್ಲದವರು ಹಾಂ ಅಂಜುವವರು ಹಾ. ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಹಾ. ಮನೆಗೆ ಹೋಗಲಿ ಎಂದು ಹಾ. ಪ್ರಕಟಿಸು ಅಂದನು. ನೋಡ್ರ, ಅದಕ್ಕೆ ಫಸ್ಟ್ ಏನು ಹೇಳ್ತದೆ, ಯಾರಿಗೆಲ್ಲ ಭಯ ಇದೆಯೋ ದಯವಿಟ್ಟು ಏನು ಮಾಡಿ ನೀವೆಲ್ಲ ಏನು ಮಾಡಿ ಮನೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ. ಅವಾಗ ಏನು ಮಾಡ್ತಾರೆ, ಗಿಡಿಯೋನು ಸರಿಯಪ್ಪ ಅಂತ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ಎಷ್ಟು ಜನ ಹೋದ್ರು? ಹಾಂ, ಕಂಟಿನ್ಯೂ. ಹಾಗೆ ಮಾಡಲು ಹ್ಮ್. 22,000 ಮಂದಿ ಹಿಂದಿರುಗಿ ಹೋದರು. ಹಾ. 10,000 ಮಂದಿ ಉಳಿದರು. ಹಂಗೆ ಟೋಟ್ಲ್ ಬಂದಿದ್ದು ಎಷ್ಟು ಜನ ಅಂತೆ? 10,000. ಇಸ್ರೇಲ್ ಜನಗಳು ಇದ್ದಿದ್ದು ಎಷ್ಟು ಜನ ಟೋಟ್ಲು? 10,000 ಜನ ಬ್ಯಾಲೆನ್ಸ್ ಉಳಿದಿದ್ದು. ಹಿಂದಕ್ಕೆ ಹೋಗಿದ್ದು ಎಷ್ಟು ಜನ? 22. ಸೊ ಟೋಟ್ಲ್ ಬಂದಿದ್ದು ಎಷ್ಟಾಯ್ತು? 32,000. ಎಷ್ಟು ಜನ ಮೇಲೆ ಯುದ್ಧಕ್ಕೆ ಹೋಗಿರೋದು ಇವಾಗ? 1,20,000 ಜನ, 32,000 ಜನ. ಹೇಳ್ರಿ ಯಾವುದು ಜಾಸ್ತಿ ಸಂಖ್ಯೆ? ಹಾಂ, 32,000 ಜಾಸ್ತಿನಾ ಕಮ್ಮಿ? ಆದರೆ ದೇವ್ರು ಹೇಳ್ತಾರೆ 1,20,000 ವಿರುದ್ಧವಾಗಿ ಹೋಗ್ತಾರೆ ಅಂತ. ಈ 32,000 ಜನ ಏನಾಗಿದೆ, ತುಂಬ ಜಾಸ್ತಿ ಇದೆ. ಅಷ್ಟು ಬೇಡ, ದಯವಿಟ್ಟು ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಮನೆಗೆ ಹೋಗು ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ 22,000 ಜನ ಏನಾಗ್ಬಿಟ್ರು, ಮನೆಗೆ ಹೊಟ್ಟೋಗ್ಬಿಟ್ರು. ಇವಾಗ ಉಳಿದಿರೋದು ಎಷ್ಟು ಜನ? ಬರೀ 10,000 ಜನ. ಅಂದ್ರೆ ಈ 10,000 ಜನಕ್ಕೆ ಏನು ಹೇಳ್ತಾರೆ ನೋಡಿ, ನೆಕ್ಸ್ಟ್ 4ನೇ ವಾಕ್ಯ ಬದ. ಹಾಂ, ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ. ನೀನು 10,000 ಇದೆಯಾ, ಈ 10,000 ಕೂಡ ಏನಾಗಿದ್ದಾರೆ, ಜಾಸ್ತಿ ಆಗಿದ್ದಾರೆ. ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ನೋಡ್ರ, ಅದಕ್ಕೆ ಮತ್ತೆ ಹಳ್ಳಕ್ಕೆ ಹೋಗಪ್ಪ, ಹಳ್ಳದ ಏನು ಮಾಡ್ತೀನಿ ನಾನು ಪರೀಕ್ಷಿಸ್ತೀನಿ ಅಂತ ಹೇಳ್ತಾರೆ. ನೀರು ಸಂಗೀತ ಲೈಟ್ ಆಗಬೇಕು. ಆಮೇಲೆ ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವನೋ ಅವರು ಹೋಗದಿರಲಿ ಅಂದರು. ನೋಡ್ರಿ, ಅದಕ್ಕೆ ಹೇಳ್ತಾರೆ ಹಳ್ಳಕ್ಕೆ ಕರ್ಕೊಂಬರ್ರಪ್ಪ. ಹಳ್ಳದ ಹತ್ರ ಏನು ಮಾಡ್ತೀನಿ ನಾನು ಪರೀಕ್ಷೆ ಮಾಡ್ತೀನಿ ಅಂತ. ಹಳ್ಳ ಅಂದೇನು ನೋಡಿ, ಈ ಥರ ನೀರು ಹರಿಯಂಥ ಜಾಗ. ಆ ನೀರು ಹರಿಯಂಥ ಜಾಗ ಕರ್ಕೊಂಬನ್ನಿ, ನಾನೇನು ಮಾಡ್ತೀನಿ ಅವನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಸದ್ಯ ಏನು ಮಾಡ್ತಾರೆ, ಈ ಒಂದು ಬ್ಯಾಲೆನ್ಸ್ ಉಳ್ತಲ್ಲ 10,000 ಜನ, 10,000 ಜನ ಏನು ಮಾಡ್ತಾರೆ, ನೀರು ಹತ್ರ ಕರ್ಕೊಂಬರ್ತಾರೆ. ಅಲ್ಲಿ ನಾನು ಸೆಲೆಕ್ಷನ್ ಮಾಡ್ತೀನಿ, ಯಾರನ್ನ ನಾನು ಕರ್ಕೊಂಬ ಅಂತ ಹೇಳ್ತೀನೋ ಅವ್ರ ಮಾತ್ರ ನೀವೇನು ಮಾಡೋ ಕರ್ಕೊಂಬ, ಮಿಗ್ದವ್ರನ್ನ ಮನೆಗೆ ಕಳಿಸು ಅಂತ ಹೇಳ್ತಾರೆ. ಸರ್, ದೇವ್ರು ಹೆಂಗೆ ಟೆಸ್ಟ್ ಮಾಡ್ತಾರೆ? 5ನೇ ವಾಕ್ಯ ಬದ 5th verse. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದರು. ನೋಡ್ರ, ಅಲ್ಲಿ ಏನು ಮಾಡ್ತಾರೆ, 2 ಥರ ನೀರು ಕುಡಿತಾರೆ. ಅದರ ಒಬ್ಬರು ನಾಯಿ ಥರ ಏನು ಮಾಡ್ತಾರೆ, ನೆಕ್ಕೊಂಡು ಕುಡಿತಾರೆ. ನಾಯಿ ಥರ ನೆಕ್ಕದ ನಾಯಿ ಏನು ಮಾಡ್ತಾರೆ, ಕೈನಲ್ಲಿ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಾರ? ಹಂಗೇನು ಮಾಡ್ತಾರೆ, ನಾಲಿಗೆ ನೆಕ್ತಾರೆ ಅಂದರೆ ಡೈರೆಕ್ಟಾಗಿ ಏನು ಮಾಡೋದು, ಅಲ್ಲಿ ಬಾಯಿಗೆ ಹಾಕ್ಬಾರ್ದು. ಅದರ ನೀರಿಗೆ ಬಾಯಿ ಪುಟ್ಟಿ ಮಾಡೋದು, ಸುಮ್ಮನೆ ಅದು ಕುಡಿಯೋದು. ಅದರ ಈ ಥರ ನಾಯಿ ಥರ ನೆಕ್ಕೋರು. ಆಮೇಲೆ ಮೊಂಡ್ಕಾಲು ಮೂರಿ ಏನ್ರಿ ನೀರನ್ನ ಕುಡಿಯೋರು ಏನೋ, ಈ 2 ಥರ ಕ್ಯಾಟಗರಿ ಪೀಪಲ್ ಇಬ್ಬರನ್ನೇ ಮಾಡಿದೀನೋ ವಿಂಗಡಿಸು, ಸಪ್ರೇಟಾಗಿ ಮಾಡು ಅಂತಂತ ಹೇಳ್ತಾರೆ ಅಲ್ವರ. ನೋಡಿ ನೆಕ್ಸ್ಟ್ ಏನಾಗ್ತಾರೆ ಆಮೇಲೆ, ದೇವರಿದ್ದಲ್ಲಿ ಯಾರನ್ನ ಸೆಲೆಕ್ಷನ್ ಮಾಡ್ತಾರೆ? ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300. ಕೈಯಿಂದ ನೀರನ್ನು ತಗೊಂಡು ಬಾಯಿಂದ ನೆಕ್ಕಿರೋಂಥ ಸಂಖ್ಯೆ ಎಷ್ಟು ಜನ ಅಂತೆ? 300 ಅಲ್ವರ. ಆಮೇಲೆ ಇತರ ಜನರು ಮೊಣಕಾಲೂರಿ ಕುಡಿದವರು. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜೀವನುಂಟು ಮಾಡಿ ಮಿದ್ಯಾನ್ಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ನೋಡ್ರ, ಈ 300 ಜನಕ್ಕೆ ಮಾತ್ರ ಹೆಂಗೆ ಮಾಡ್ತೀನಿ, ಯುದ್ಧದಲ್ಲಿ ನಿಮಗೆ ಜಯ ಕೊಡ್ತೀನಿ, ಮಿಗ್ದನ್ನೆಲ್ಲೇ ಮಾಡೋ ಕಳಿಸ್ಬಿಡು ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಟೋಟ್ಲಾಗಿ 32,000 ಜನದಲ್ಲಿ ಕೊನೆಗೆ ಸೆಲೆಕ್ಷನ್ ಆಗಿದೆ ಜನ ಮಾತ್ರ 300. ಈ 300 ಜನದಿಂದ ಏನು ಮಾಡ್ತಾರೆ ದೇವರು ಯುದ್ಧದಲ್ಲಿ ಜಯ ಕೊಡ್ತಾರೆ. ನೀರು ಹೆಂಗೆ ಕುಡಿದ್ರು ಅಂತ ನೋಡ್ಬೇಕಾದ್ರೆ ನಾಯಿ ಥರ ಬಾಯಿ ಹಾಕೊಂಡು ಡೈರೆಕ್ಟಾಗಿ ಕುಡಿದವ್ರನ್ನ ಸೆಲೆಕ್ಷನ್ ಆದ್ರ ಇಲ್ಲ. ಅವ್ರು ಎಷ್ಟು ಜನ ಅಂದರೆ 9,700. 300 ಜನ ಮಾತ್ರ ಕೈನಲ್ಲಿ ಏನು ಮಾಡ್ತಾರೆ, ನೀರನ್ನ ತೊಗೊಂಡು ಏನು ಮಾಡ್ತಾರೆ, ಕುಡಿತಾರೆ. ಅವ್ರ ಮಾತ್ರ ಸೆಲೆಕ್ಷನ್. ಯಾಕಪ್ಪ ಅಂತಂದರೆ ನೋಡಿ, ಇವರೆಲ್ಲ ಹೋಗ್ತಿರೋದು ಏನಕ್ಕೆ, ಯುದ್ಧಕ್ಕೆ ಹೋಗ್ತಾವ್ರೆ. ಕರೆಕ್ಟಾ? ಯುದ್ಧಕ್ಕೆ ಹೋಗ್ಬೇಕಾರೆ ಹೆಂಗೆ ಹೋಗ್ಬೇಕು, ಯುದ್ಧಕ್ಕೆ ಎಲ್ಲ ರೆಡಿಯಾಗಿ ಹೋಗ್ಬೇಕಾನೆ. ಅದರ ಏನೋ ಎಲ್ಲ ಫುಲ್ ಎಲ್ಲ ವಸ್ತ್ರಗಳೆಲ್ಲ ಧರಿಸ್ಕೊಂಡು ಯುದ್ಧಕ್ಕೆ ಏನಾಗಬೇಕು, ರೆಡಿಯಾಗಿ ಟಿಪ್ ಟಾಪಾಗಿ ಏನಾಗಬೇಕು, ಯುದ್ಧಕ್ಕೆ ಏನು ಬೇಕು ಆಯುಧಗಳನ್ನು ಧರಿಸ್ಕೊಂಡು ಏನು ಬೇಕು ಹೋಗ್ಬೇಕು. ಅದರ
ಯೋಚನೆ ಮಾಡಿ, ಯುದ್ಧಕ್ಕೆ ಆಯುಧಗಳು ಧರಿಸ್ಕೊಂಡಂತಾರೆ ಎಲ್ಲ ವ್ಯಕ್ತಿಗಳು, ಎಲ್ಲ ಬಟ್ಟೆಗಳೆಲ್ಲ ಹಾಕೊಂಡಿರೋಣ. ಇವಾಗ ಅವನು ನೀರಿಂದ ಕುಡಿಬೇಕಾದ್ರೆ ಹೆಂಗೆ ಕುಡಿಬೇಕು? ಸುಲಭವಾಗಿ ಏನ್ರಿ ಅವನು ಕುಡಿಬೇಕು ಅಂತಂದರೆ 2 ಮಾರ್ಗ ಇದೆ. ಒಂದು, ಅವ್ನು ಡೈರೆಕ್ಟಾಗಿ ಬಾಯಿನ ಹಾಕ್ಬಿಟ್ಟು ಕುಡಿತಾನೆ ಅಂತಂದರೆ ಅವ್ನಿಗಿರೋಂಥ ಎಲ್ಲ ಆಯುಧಗಳು ಅವನು ಬಟ್ಟೆ ಎಲ್ಲ ಹಾಕ್ಬಿಡ್ತಾನಲ್ಲ ಅದೆಲ್ಲ ಸ್ವಲ್ಪ ಲೂಸ್ ಮಾಡಿ ಆ ವಸ್ತುವಲ್ಲಿ ಇಟ್ಬಿಟ್ಟು ಏನು ಮಾಡಬೇಕು ಅವ್ನು ಕುಡಿಬೇಕು ಅದರ. ಆದರೆ ಈ 300 ಜನ ಕುಡಿತಾರೆ ಗೊತ್ತಾ, ಅವರು ಏನು ಮಾಡ್ತಾರೆ ಅಂತಂದರೆ ಮೊಂಡ್ಕಾಲು 3 ಕುಡಿತಾರೆ ಅಂತಂದರೆ ಏನೇ ಒಂದು ಇನ್ನೂ ಬಿಚ್ಚೋಂಥ ಅವಶ್ಯಕತೆ ಇಲ್ಲ. ಸೊ ಆಯುಧನ ಮಾತ್ರ ಅಲ್ಲಿ ಇಟ್ಬಿಟ್ಟು ನೀರನ್ನ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಕುಡಿತಾರೆ. ಇಂಥ ಜನಗಳು ಮಾತ್ರ ಏನು ಮಾಡೋದು ದೇವ್ರ ಸಾಕ್ಷಿ. ಯಾಕೆ ಅಂತಂದ್ಬಿಟ್ಟು ಇದು ಅರ್ಥ ಹೊಡ್ಬೇಕು, ನಾವೇನು ನೋಡೋಣ ಓಕೆನ್ರಾ. ಏನು ತಪ್ಪಿದೆ ಅದಲ್ಲಿ? ಒಂದು ರೀಸನ್ ಏನಪ್ಪ ಅಂದರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಸ್ತ್ರದಲ್ಲಿ ಏನಾಗಬೇಕು, ಆ ಸರ್ವಾಯುಧಗಳನ್ನ ಧರಿಸ್ಕೊಂಡಿರ್ಬೇಕು. ಯುದ್ಧಕ್ಕೆ ಹೋಗೋದೇ ಅಂತಾನೆ, ಶತ್ರು ಯಾವಾಗ ಬೇಕು ಅಟ್ಯಾಕ್ ಮಾಡ್ಬೋದು. ಅಂದರೆ ಏನಂತ ಅರ್ಥ, ಇವನ್ನೆಲ್ಲ ಬಿಚ್ಬಿಡೋರು ಅಂತಂದರೆ ಕೇರ್ಲೆಸ್ಸು. ಯುದ್ಧದ ಬಗ್ಗೆ ಏನಿಲ್ಲ ಅವ್ರಿಗೆ, ಸಿನ್ಸಿಯಾರಿಟಿ ಇಲ್ಲ, ಅದರ ಅವ್ರಿಗೆ ಸೀರಿಯಸ್ನೆಸ್ ಏನಾಗಿಲ್ಲ ಅವ್ರಿಗೆ ಇಲ್ಲ. ಅದಕ್ಕೆ ದೇವ್ರು ಹೇಳ್ಬಿಡ್ತಾರೆ 300 ಜನ ಮಾತ್ರ ಆಯ್ಕೆ ಮಾಡು ಅಂತ ಹೇಳ್ತಾರೆ ಅದರ. ಅದಕ್ಕೆ ಮಿಗ್ದವ್ರಿಗೆಲ್ಲ ಏನು ಹೇಳ್ತಾ ಅಂತೀನಿ, 8ನೇ ವಾಕ್ಯ ಓದ್ರಿ. ಹಾಂ, ಗಿದ್ಯೋನನು ಆ 300 ಜನರನ್ನು ಇಟ್ಟುಕೊಂಡು ಉಳಿದ ಇಸ್ರಾಯೇಲರನ್ನು ಅವರವರ ಗುಡಾರಗಳಿಗೆ ಕಳಿಸಿದನು. ನೋಡ್ರ, ಮಿಗ್ದವ್ರು ಎಲ್ಲ ಏನು ಮಾಡ್ತಾರೆ, ಅವನ್ನೆಲ್ಲ ಗುಡಾರಕ್ಕೆ ಕಳಿಸ್ಬಿಡ್ತಾರೆ ಅದರ. ಸರಿ, ಇವಾಗ 300 ಜನ ಮುಖಾಂತರ ಹೆಂಗೆ ಯುದ್ಧ ಆಡ್ತಾರೆ? 12ನೇ ವಾಕ್ಯ ಓದಿಂತೀನಿ ನೋಡೋಣಂತೆ. ಮಿದ್ಯಾನೈಟ್ಸರು ಹೆಂಗಿದ್ರಂತೆ? ಮಿದ್ಯಾನ್ಯರು ಅಮಾಲೇಕರು ಮೂರನ ದೇಶದವರು ಮಿಡತಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳ್ಕೊಂಡಿದ್ದರು. ಇವರೆಲ್ಲ ಎಲ್ಲಿ ಇಳ್ಕೊಡೋರೆ ಅಂತಾರೆ? ಒಂದು ತಗ್ಗಲ್ಲಿ ಏನು ಮಾಡೋರಂತೆ, ಉಳ್ಕೊಳಂತೆ. ಏನಿತ್ತು ತಗ್ಗು? ತಗ್ಗಂದ್ರೆ ಏನೋ? ತಗ್ಗು ಅಂದರೆ ಏನೋ? ಇಳಿಜಾರು. ಅದೇನರ್ಥ? 2 ಬೆಟ್ಟಗಳ ನಡುವೆ ಇರೋಂಥ ಒಂದು ಜಾಗನ ಏನು ಮಾಡೋದು ತಗ್ಗು ಅಂತ, ವ್ಯಾಲಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದರ ಬೆಟ್ಟಗಳಿದ್ರೆ ಆ ಸೆಂಟ್ರಲ್ ಇರೋದು ತಗ್ಗು. ಆ ತಗ್ಗಲ್ಲಿ ಯಾರಪ್ಪ ಉಳ್ದವ್ರು ಅಂತಂದರೆ ಮಿಡಿಯನೈಟ್ಸರು ಏನು ಮಾಡೋರಂತೆ? ಹೆಂಗವ್ರೆ ಅಂತ ನೋಡಿದ್ರಿ, ಮಿಡ್ತೆಗಳ ಥರ ಏನು ಮಾಡೋರಂತೆ ತುಂಬಿಕೊಡೋ ಅಂತಂದ್ರೆ 1,20,000 ಜನ ಅಂತಂದರೆ ಏನ್ರಿ, ಇವತ್ತು ಇಂಡಿಯಾದಲ್ಲಿ ಯಾವ ಕ್ರಿಕೆಟ್ ಸ್ಟೇಡಿಯಮ್ಮು 1,20,000 ಜನ ಸೇರಿಸೋಂಥ ಕೆಪಾಸಿಟಿ ಏನಾಗಿಲ್ಲ ಇಲ್ಲ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕ್ರೌಡ್ ಇರಬೇಕು. ಅದರ ಕ್ರಿಕೆಟ್ ಸ್ಟೇಡಿಯಮ್ ನೋಡ್ತಿಲ್ಲ ಕ್ರೌಡು, ಅದೆಲ್ಲ ಕ್ರೌಡ್ಗಿಂತ ಇನ್ನೂ ಹೆವಿ ಪೀಪಲ್ಲು ಯಾರ ಮೇಲೆ ಯುದ್ಧಕ್ಕೆ ಬಂದಿದ್ದಾರಂತೆ? ಇಸ್ರೇಲ್. ಅದರ ಇವಾಗ ದೇವ್ರು ಆಯ್ಕೆ ಮಾಡಿದ್ದು ಎಷ್ಟು ಜನ ಮಾತ್ರ? ಬರೀ 300 ಜನ ಮಾತ್ರ. ಅದರ ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವ್ರನ್ನ ಯುದ್ಧ ಆಡ ನಡೀರಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಇವಾಗ ಏನು ವಸ್ತು ತೊಗೊಂಡೋಗ್ತಾರೆ ನೋಡಿ, ಅದಲ್ಲಿ ನೋಡೋಂತ ಎಲ್ಲಪ್ಪ ಅಂತಂದರೆ 14th ವರ್ಸ್. ಇದು 1 ನಿಮಿಷ ರೀ. 16th ವರ್ಸ್ ಕ್ಷಮಿಸಿ. 16ನೇ ವಾಕ್ಯ ಬದಾರ. ಮತ್ತು ಅವನು 300 ಹಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನು ಉರಿಯುವ ಪಂಜರವಿರುವ ಬರಿಕೊಡವನ್ನು ಕೊಟ್ಟು ಅವರಿಗೆ ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿದೆ. ನೋಡಿ, ಆ 300 ಜನ ಏನು ಮಾಡ್ತಾರೆ, 3 ಗ್ರೂಪಾಗೆ ಡಿವೈಡ್ ಮಾಡಿಬಿಡ್ತಂತೆ. 3 ಗ್ರೂಪಲ್ಲಿ ಎಷ್ಟಾಯ್ತು? 100 ಒಂದೊಂದು ಗ್ರೂಪು. ಅದರ 100 ಒಂದೇನು 100 ಕಂಪ್ಲೀಟು ಅಲ್ಲರ. ಇವು 100ಗೆ ಏನಂತ ಕ್ರಿಕೆಟ್ ಮ್ಯಾಚಲ್ಲಿ 100 ಹೊಡೆದ್ರೆ ಏನಂತೆ ಸೆಂಚುರಿ ಅಲ್ವ. ಇವಾಗ ಸೆಂಚುರಿಯನ್ ಅಂತ ಕೇಳಿದಿರ ಬೈಬಲಲ್ಲಿ? ಶತಾಧಿಪತಿ ಕೇಳಿದಿರಾ? ಶತಾಧಿಪತಿ ಅಂದೇನೋ? ಶತ ಅಂದರೆ 100 ಅಲ್ವರ. 100 ಜನಗಳ ಸೋಲ್ಜರ್ಸ್ ಮೇಲೆ ಇರೋ ಒಬ್ಬ ಲೀಡ್ರಿಗೆ ಶತಾಧಿಪತಿ ಅಂತೇನ್ರಿ ಹೆಸರು. ಸೆಂಚುರಿಯನ್ ಅಂತಂದ್ರೆ ಏನಪ್ಪ ಬೈಬಲ್ ಇದೆ ಅದರ. ಯಾರೋ ಕೊರ್ನೋಲಿಯಸ್ ಏನಾಗಿದ್ದ, ಒಬ್ಬ ಸೆಂಚುರಿಯನ್ ಆಗಿದ್ದ ಅಂದರೆ ಅವನು ಒಂದು ಏನ್ರಿ ಕ್ಯಾಂಪ್, ಒಂದು ಗ್ರೂಪ್ಗೆ ಏನ್ರಿ ಲೀಡರ್. ಅವನ ಕೇಳಿ 100 ಜನ ಏನಾಗಿದ್ದಾರೆ ಇವಾಗ ಸೋಲ್ಜರ್ಸ್ ಇದ್ದಾರಂತೆ. ಇವಾಗ ದೇವ್ರು ಏನು ಮಾಡಿದ್ರೆ ಇನ್ನು 3 ಟೀಮಾಗಿ ಏನು ಮಾಡ್ತಾರೆ ಇವಾಗ ಡಿವೈಡ್ ಮಾಡ್ತಾರೆ. 100 ಒಂದೊಂದು ಟೀಮ್. ಕರೆಕ್ಟಾ? ಸರಿ, ಇವ್ರ ಕೈಗೆ ಏನು ಕೊಟ್ಟರು ಯುದ್ಧ ಆಡೋದಕ್ಕೆ? ಅಲ್ಲಿ ಓದಿದ್ರೆ ಏನು ಓದಿದ್ರೆ? ಇನ್ನೊಂದು ಸರಿ ಓದ್ರಿ. ಏನೇ ಒಂದು ಕೊಂಬು. ಯಾವ್ದು ಕೊಂಬನ್ನು ಏನು ಮಾಡಬೇಕು ಅಂದ್ರೆ 16ನೇ ವಾಕ್ಯ. ಕೊಂಬನ್ನು ಏನು ಮಾಡಬೇಕು? ಊದಬೇಕು ಅಲ್ವರ. ಏನು ಕೊಂಬು ಅಂದ್ರೆ ಇದು? ಏನು ಕೊಂಬು? ಅದೇ ಏನು ಕೊಂಬು? ಯಾವ ಕೊಂಬು? ಹಸು ಕೊಂಬ? ಏನು ಕೊಂಬು? ಹಾಂ, ಅದು ಯಾವ್ದು ಯಾವ ಪ್ರಾಣಿದು ಅಲ್ವರ? ಸರಿ, ರ್ಯಾಮ್ ಅಂತಿರೋದು ಟಗರು. ಏನಂತಾರೆ ಕನ್ನಡದಲ್ಲಿ? ಟಗರ ಓದ್ತಾನ ಅದರ, ಅದ್ರದ್ದು ಕೊಂಬಿರೋದು ಅಲ್ವರ. ಇಸ್ರೇಲಲ್ಲಿ ಒಂದೊಂದು ಕೊಂಬುಗಳು ಊದ್ಬೇಕಾದ್ರೆ ಒಂದೊಂದು ಅರ್ಥಗಳೇನಾಗಿದೆ. ಅಪೊಸ್ತಲ ಪೌಲ್ ಹೇಳ್ತಾರಲ್ಲ ಅವರ, ಒಂದೊಂದು ಕೊಂಬುಗಳಿಗೇನಿದೆ ಒಂದೊಂದು ಅರ್ಥಗಳಿದೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಸ್ರೇಲ್ಗಳು ಒಂದು ಕೊಂಬನ್ನು ಏನು ಮಾಡೋರು? ಊದೋರು. ಯುಬ್ಲಿ ಕಾಲದಲ್ಲಿ ಒಂದು ಕೊಂಬನ್ನು ಏನು ಮಾಡೋರು? ಊದೋರು. ಪಾಪ ನಿವಾರಣೆ ದಿನದಲ್ಲಿ ಒಂದು ಕೊಂಬನ್ನು ಏನು ಮಾಡೋರು? ಊದೋರು. ಆ ಸೌಂಡಿಗೆ ತಕ್ಕಂತೆ ಈ ಜನಗಳಿಗೆ ಏನಾಗೋದು ಅಲರ್ಟ್ ಅಂತಂದರೆ, ಓ ಹಂಗಾರೆ ಈ ಕೊಂಬು ಊದ್ತಾರೆ ಇದಕ್ಕೆ ಅಂತ. ಮಿಲ್ಟ್ರಿಲಿ ಎಕ್ಸಾಂಪಲು,
ಒಂದು ಸೈರನ್ ಒಂದು ಟೈಪಲ್ಲಿ ಹೊಡೆದ ನೇಮಿನಿಂಗು ಎಮರ್ಜೆನ್ಸಿ ಇದೆ ಟಕ್ ಅಂತ ಹೇಳ್ಬಿಟ್ಟು ಇವಾಗ ಇಮ್ಮಿಡಿಗೆ ಬಂದು ಸೇರಬೇಕು ಅಂತ ಏನ್ರಿ ಒಂದು ಅರ್ಥ. ಅದೇ ರೀತಿ ನೋಡ್ಬೇಕಾದ್ರೆ ಒಂದು ಕೊಂಬನ್ನು ಏನು ಮಾಡಿದಂತೆ ಪ್ರತಿಯೊಬ್ಬರು ಕೈನಲ್ಲಿ ಕೊಟ್ಟಿರಂತೆ. ಮೊದಲನೇದು. ಎರಡನೇದು ಏನು ಕೊಟ್ಟಿದ್ರಂತೆ? ಉರಿಯುವ ಪಂಜು. ಉರಿಯುವಂಥ ಪಂಜು. ಏನು ಉರಿಯುವ ಪಂಜು? ಇಲ್ಲೇ ನೋಡ್ರಿ ಎಲ್ಲ ಟಿ ವಿಲಿ ಕಾಣಿಸ್ತಾ? ಅದೇ ಕಾಡಲ್ಲಿ ಏನಂತಾರೆ? ಉರಿಯೋ ಪಂಜ. ಅದು ಪಂಜೆ ಅಂತಾರೆ, ಏನಂತಾರೆ? ಒಂದು ಸೌದೆಗೆ ಮುಂದಕ್ಕೆ ಬೆಂಕಿ ಹಾಕ್ಬಿಟ್ಟು ಹಚ್ತಾರಲ್ಲ, ಅದಕ್ಕೆ ಕಾಡಲ್ಲಿ ಅಂತ. ಅಂದ್ರ ಈ ಕಾಲ ಪಂಜೆ ಅಂತಾರೆ, ಕರೆಕ್ಟಾ? ಪೆಟ್ರೋಲ್ ಅದು ಮ್ಯಾನುಫ್ಯಾಕ್ಚರ್ಡು, ಇದು ನ್ಯಾಚುರಲ್ ಅಂದ್ರೆ. ಹಸ ನೋಡ್ಬೇಕಾದ್ರೆ ಏನ್ರಿ ಈ ಪಂಜಿನೇ ಮಾಡಬೇಕು ಇಟ್ಕೊಬೇಕಂತ. ಮೂರನೇ ವಸ್ತು ಏನಂತೆ? ಬರೀ ಕೊಡ ಅಲ್ವರ. ಆಮೇಲೆ ಈ ಪಂಜಿನಲ್ಲಿ ಇಡಬೇಕಂತೆ. ಇನ್ನೊಂದು ಸತಿ ವಾಕ್ಯ ನಿಧಾನ ಓದ್ರಿ. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬರ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಡಗಿರುವ ಬರೀ ಕೊಡವನ್ನು. ಏನ್ರಿ ಆ ಪಂಜನ್ನ ಎಲ್ಲಪ್ಪ ಇಡಬೇಕು ಅಂತಂದ್ರೆ ಆ ಒಂದು ಮಣ್ಣಿನ ಮಡಕೆ ಇತ್ತಲ್ಲ, ಆ ಮಣ್ಣಿನ ಮಡಕೆ ಒಳಗೆ ಏನು ಮಾಡ್ಬೇಕಂತೆ? ಪಂಜನ ಇಟ್ಟಿರ್ಬೇಕಂತ ನೋಡ್ರಿ ಅಂತೀನಿ. ಅದರ ಇಷ್ಟೇ ಹೇಳಿದ ಐಟಮ್. ಇವಾಗ ಇದ್ರಲ್ಲಿ ಹೆಂಗಪ್ಪ ಇದ್ದಾಡಿದ್ರು ಅಂದ್ರೆ ನಮಗೆಲ್ಲ ಡೌಟ್ ಆಯ್ತು, ಏನಪ್ಪ ಇದ್ರಲ್ಲಿ ಏನು ಕತ್ತಿನೇ ಇಲ್ವಲ್ಲ, ಕತ್ತಿ ಇಲ್ಲ, ಗುರಾಣಿ ಇಲ್ಲ, ಬಿಲ್ಲು ಬಾಣ ಎಂಥದ್ದು ಇಲ್ಲ, ಮತ್ತು ಹೆಂಗೆ ಇದ್ದಾಡಿದ್ರು ಅಂದ್ರೆ ಇವಾಗ ಅಲ್ಲಿ ಕೊಟ್ಟ ನೋಡಿರ್ತೀನಿ. ಎಲ್ಲಿ ಅಂತಂದರೆ 19th ವರ್ಷ ಓದಿಂತೀನಿ, ಅದರಲ್ಲಿ 19ನೇ ವಾಕ್ಯ. ರಾತ್ರಿಯ ಮಧ್ಯ ಯಾಮವು ಪ್ರಾರಂಭಿಸಿ ಕಾವಲುಗಾರರು ಬದಲಾದ ಕೂಡಲೇ ಗಿದ್ಯೋನನು ಅವನ ಸಂಗಡ ಇದ್ದ 100 ಮಂದಿಯು ಶತ್ರುಗಳ ಪಾಳೆಯದ ಅಂಚಿಗೆ ಬಂದು ಕೊಂಬುಗಳನ್ನು ಊದಿ ಕೈಯಲ್ಲಿದ್ದ ಕೊಡವನ್ನು ಒಡೆದು ಬಿಟ್ಟು. ನೋಡ್ರ, ಕೈಯಲ್ಲಿರಂತ ಕೊಡವನ್ನು ಒಡೆದು ಬಿಟ್ಟು ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ನೋಡೋಣ ಏನಪ್ಪ ಮಾಡಿದ್ರು ಅಂದ್ರೆ ಏನ್ರಿ, ಕೆಳಗಡೆ ಬಂದ್ಬಿಟ್ಟು ತಗ್ಗಲ್ಲಿ ಯಾರವ್ರೆ? ಎಲ್ಲ ಮೀಡಿಯನ್ ಇಡ್ಸಂದವ್ರೆ. ಅದರ ಇವರೆಲ್ಲ ಯಹೂದ್ಯರು. ಅವನೇನ 300 ಜನ 3 ಕ್ಯಾಂಪ್ ಆಗಿ ಎಲ್ಲವ್ರೆ? ಬೆಟ್ಟದ ಮೇಲೆ ಏನವ್ರೆ ಅವರೇ ಅಲ್ವರ. ಯಾವ ಟೈಮಲ್ಲಿ ಆಡಿದ್ದು ಯುದ್ಧ? ಮಿಡ್ ನೈಟ್ ಅಲ್ವರ, ರಾತ್ರಿ ಹೊತ್ತೇ ನಡೀತಾ ಯುದ್ಧ ಅಲ್ವರ. ಇವತ್ತು ಕೂಡ ನಾವು ಟಿ ವಿ ನೈನಲ್ಲಿ ಯೂಸ್ ನೋಡ್ತಿರಲ್ಲ, ಇಸ್ರೇಲು ಇರಾನ್ ಏನಾಗಿದೆ ಯುದ್ಧ ಇದೆ ಅಲ್ವರ. ಇಸ್ರೇಲ್ ಜನಗಳು ಇರಾನ್ನ ಅಟ್ಯಾಕ್ ಮಾಡೋದು ಯಾವ ಟೈಮಲ್ಲಿ? ಎಲ್ಲ ನೈಟಲ್ಲೇ ಅಲ್ವರ. ಯಾಕೆಂದರೆ ಇದು ಬೈಬಲರಂಥ ವಾರ್ ಸ್ಟ್ರಾಟಜಿ. ಇಸ್ರೇಲ್ ಜನಗಳಿಗೆ ದೇವರು ಆ ಕಾಲದಿಂದ ಗೈಡ್ ಮಾಡಿರಲ್ಲ, ಎಲ್ಲ ಟೈಮಲ್ಲಿ ಆಡೋ ಯುದ್ಧಗಳೆಲ್ಲ ಅಂತೆಲ್ಲ ಎಲ್ಲ ನೈಟಲ್ಲೇ. ಸರಿ, ಹೆಂಗಪ್ಪ ಯುದ್ಧ ಆಡಿದ್ರು ಅಂತಂದರೆ ಇವ್ರು ಮಾಡಿರೋದು ಒಂದೇ ಕೆಲಸ ಅಂತಾರೆ. ಆ ಮಣ್ಣಿನ ಮಡಿಕೆ ಪಂಜಲಿತ್ತಲ್ಲ, ಮಣ್ಣಿನ ಮಡಿಕೆ ಏನು ಮಾಡಿದ್ರು? ಹೊಡೆದ್ರು. ಒಂದು ಕೈನಲ್ಲಿ ಪಂಜೆ ಇಟ್ಕೊಂಡ್ರು, ಇನ್ನೊಂದು ಕೈನಲ್ಲಿ ಏನು ಮಾಡಿದ್ರು? ತುತ್ತೂರಿನ ಊದಿದ್ರು. ಅದರ ಊದಿದ ತಕ್ಷಣ ಈ ಒಂದು ಸದ್ದನ್ನು ಕೇಳಿಬಿಟ್ಟು ಏನಾಯ್ತದೆ ನೋಡಿ, 21ನೇ ವಾಕ್ಯ. ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ಪಾಳೆಯದವರಾದವರು ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗ ಪ್ರಾರಂಭಿಸಿದರು. ಆ 300 ಮಂದಿಯು ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ನೋಡ್ರ, ಏನಪ್ಪ ಮಾಡ್ತಾರೆ ಅಂತಂದ್ರೆ ದೇವರು ಸುಮ್ಮನೆ ಇವರು ಕೊಂಬೂದಿ ಆ ಪಂಜಿನ ಹಿಡಿದಿದ ತಕ್ಷಣ ದೇವ್ರು ಯಾವ ಥರ ಭ್ರಮೆಂಗ್ ಕ್ರಿಯೇಟ್ ಮಾಡಿಬಿಟ್ರು ಅಂತಂದರೆ, ಅಲ್ಲಿ ಕ್ಯಾಂಪಲ್ಲಿರೋಂಥ ಎಲ್ಲ ಮಿದೇನೇಟ್ಸರು ಅವ್ರವ್ರು ಏನು ಮಾಡಿದ್ರು? ಯುದ್ಧ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದರ ಒಬ್ಬೊಬ್ಬರಿಗೆ ಸಾಯಿಸೋದಕ್ಕೆ ಏನು ಮಾಡಿದ್ರು? ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಏನಾಗ್ತದೆ ಅಂದರೆ ಯಾರು ಬದುಕಲ್ಲ, ಎಲ್ಲ ಏನಾಗ್ಬಿಡ್ತಾರೆ? ಎಲ್ಲ ಸತ್ತೋಗ್ಬಿಡ್ತಾರೆ. ಅದರ ಇವಾಗ ಇದು ಹೆಂಗಾಯಿತು ಅಂತಂದರೆ, ಆ ಕಾಲದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ರಿ, ಈ ಕ್ಯಾಂಪ್ ಮೇಲೆ 100 ಜನ ಇರೋಲ್ಲ ಸೋಲ್ಜರ್ಸು, ಅದ್ರ ಮೇಲೆ ಒಬ್ಬ ಶತಾಧಿಪತಿ ಇರ್ತಾ ಇದ್ದ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪಂಜಿ ಯಾರ ಕೈಲಿ ಇರಬೇಕು ಅಂದರೆ, ಈ ಬರೀ ಒಂದು ಶತಾಧಿಪತಿ ಕೈಲಿ ಏನಿರಬೇಕು? ಪಂಜು ಇರಬೇಕು. ತುತ್ತೂರಿ ಯಾರು ಊದಬೇಕು? ಈ ಶತಾಧಿಪತಿನೇ ಏನು ಮಾಡ್ಬೇಕು? ಆ್ಯಕ್ಚುಲಿ ಊದಬೇಕು. ಮಿಕ್ಕಿದೆಲ್ಲ ಟೀಮ್ಗೆ ಏನು ಮಾಡೋದು? ಅಲರ್ಟ್ ಕೊಡೋಕ್ಕೆ. ಅದರ ಏನ್ರಿ ಎಲ್ಲ ರೆಡಿನಾ ಗನ್ ಶೂಟ್ ಮಾಡೋಕ್ಕೆ ಅಂತ ಟಕ್ ಟಕ್ ಅಂತೆಲ್ಲ ರೋಡ್ ಮಾಡಿ ಇಟ್ಕೊಳ್ತಾರೆ. ಶೂಟ್ ಅಂದಿದ್ದ ಇಷ್ಟ ಯಾರು ಹೇಳ್ತಾನೆ? ಇವ್ನು ಹೇಳ್ತಾನೆ, ಮಿಕ್ಕದಲ್ಲಿ ಏನು ಮಾಡ್ತಾರೆ? ಶೂಟ್ ಮಾಡ್ತಾರೆ. ಇಲ್ಲಿ ಏನಾಯಿತು ಅಂದರೆ ಕತ್ಲು. ಅದರ ಎಲ್ಲರೂ ಏನವ್ರೆ ಕೆಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಇವರೆಲ್ಲ ಮೇಡೆ ಎತ್ತು ನೋಡಿದವಾಗ ಇವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತೈತೆ? 100 ಥರ 3 ಕ್ಯಾಂಪು 3 ಜಾಗದಲ್ಲಿ ನಿಂತುಬಿಟ್ಟಾರೆ ಬೆಟ್ಟ ಸುತ್ತಲು. ಇವ್ರ ಕಣ್ಣಿಗೆ ಕಾಣಿಸೋದು ಹೆಂಗೆ ಕಾಣಿಸ್ತು ಅಂತಾರೆ? 300 ಜನ ಅಲ್ಲ, 300 × 100 ಎಷ್ಟಾಯ್ತು? 300 ×
30,000 ಜನಗಳ ಥರ ಏನಾಯ್ತು ಇವ್ರಿಗೆ ಕಾಣಿಸ್ಬಿಡ್ತು. ಅದನ್ನ ಬೆಟ್ಟ ಸುತ್ತು ಜನಗಳು ಇರೋದು ನೋಡ್ಬಿಟ್ಟು ಇವ್ರಿಗೆ ಏನಾಗ್ಬಿಡ್ತು ಫುಲ್ ಗಾಬರಿ ಆಗ್ಬಿಟ್ರು. ಅಂದ್ರೆ ಯಾಕಂದರೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಪಂಜನ್ನು ಏನು ಮಾಡ್ತಾರೆ ಊದ್ತಾರೆ. ಪಂಜ್ ಊದಿದ ತಕ್ಷಣ ಏನಾಗ್ಬಿಡ್ತು ಎಲ್ಲ ಬರ್ತಾರೆ ಆಚ್ಕೊಂಡು ನೋಡ್ತಾರೆ ಏನಪ್ಪ ಆಯ್ತು ನೋಡಿದ್ರೆ ಎಲ್ಲ ಫುಲ್ ಕ್ಯಾಂಪೇನ್ ಆಗೋರೆ, ಫುಲ್ ಎಲ್ಲ ಸೋಲ್ಜರ್ಸ್ ಎಲ್ಲ ನಿಂತವ್ರೆ. ಕಣ್ಣಿಗೆ ಏನಾಯ್ತು ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಮಡಿಕೆ ಹೊಡಿತಾರೆ ಹೊಡಿತೀನಿ. ಮಡಿಕೆ ಹೊಡಿದ ತಕ್ಷಣ ಏನಾಯಿತು ಶಬ್ದ ಬಂತು ಅಂತ ಸೌಂಡ ಅಲ್ವರ. ಇವಾಗ ಆತ ಸೌಂಡ್ ಬಂದ ತಕ್ಷಣ 300 ಜನ ಹೊಡೆದ್ರೆ ಮಡಿಕೆ ಏನಾಯ್ತು ಅನಿಸಿದ ಸೌಂಡು ಒಂಥರ ಬೆಟ್ಟದ ಮೇಲಿಂದ ಯಾರೋ ಇಳಿದು ಬಂದಂಗೆ ಒಂಥರ ಸೌಂಡು ಅದರ ಗಡಗಡ ಸೌಂಡು ಅದರ. ಆ ಸೌಂಡ್ ಕೇಳಿದ ತಕ್ಷಣ ಇವ್ರೇನಾಗ್ಬಿಟ್ರು ಆ ಸೀನ್ ನೋಡಿದ ತಕ್ಷಣ ಅಯ್ಯೋ 300 ಜನ ಏನಾಗಿದೆ ಕ್ಯಾಪ್ಟನ್ಸ್ಗಳು ಬಂದವ್ರೆ. ಅವರಿಂದ ಇಂಥ ದೊಡ್ಡ ಟೀಮ್ ಇರಬೇಕಪ್ಪ, ಅಯ್ಯೋ ಎಲ್ಲರೂ ನಮ್ಮ ಸುತ್ತಲಿಂದ ಅಟ್ಯಾಕ್ ಮಾಡ್ತಾರೆ ಅಂತ ಏನು ಮಾಡಿದ್ರು, ಒಬ್ಬರನ್ನೊಬ್ಬರು ಏನ್ರಿ ಓಡೋದಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಆ ಕತ್ಲಲ್ಲಿ ಏನು ಮಾಡಿದ್ರೆ ಅವ್ರವ್ರೆ ಏನು ಮಾಡಿದ್ರು ಸಂಭಾಳಿಸ್ಕೊಂಡು ಸತ್ತೋದ್ರು. ಕೊನೆಗೆ ಏನಾಯ್ತು ನೋಡ್ತಿಲ್ಲ. ಈ ರೀತಿ ದೇವರು ಇಸ್ರೇಲ್ಗಳಿಗೆ ಏನು ಮಾಡೋದಂತೆ ಯುದ್ಧದಲ್ಲಿ ಜಯ ಕೊಟ್ಟರೆ. ಕೆಳಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಇಸ್ರೇಲ್ಗಳು ಕೊಳ್ಳೆ ಹೊಡ್ಕೊಂಡು ಏನು ಮಾಡ್ತಾರೆ ಬರ್ತಾರೆ. ಅದರ ಈ ರೀತಿ ನೋಡಬೇಕಾದ್ರೆ 1,20,000 ಜನನ ಸಿಂಪಲ್ಲಾಗಿ 300 ಜನ ಮಾತ್ರ ಏನು ಮಾಡ್ತಾರೆ ಇವಾಗ ಸಾಯಿಸಾಕ್ತಾರೆ. ಅದರ ಎಷ್ಟು ಸಿಂಪಲ್ ಕತೆ ನೋಡ್ರಿ ಅಂತೀನಂದ್ರೆ ಈ ಥರ ಬೈಬಲಲ್ಲಿ ಎಷ್ಟೋ ಕತೆಗಳಿದೆ. ಇಸ್ರೇಲ್ ಜನಗಳಿಗೆ ಎಲ್ಲದಕ್ಕೂ ದೇವರು ಈ ಥರ ಏನು ಮಾಡೋ ಜಯಗಳನ್ನ ಕೊಟ್ಟವ್ರೆ. ಅದರ ಸರಿ ಇವಾಗ ನಮಗೇನು ಪಾಠ ಇದ್ದಲ್ಲಿ ಕರೆಕ್ಟಾ, ನಮಗೇನೋ ಪಾಠ ಇರಬೇಕಲ್ವ. ಅಂದರೆ ಇವಾಗ ನಾವೇನು ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ. ಅದರ ನಮಗೇನಕ್ಕೆ ಇವೆಲ್ಲ ಪಾಠ ಬುದ್ಧಾರಂದ್ರೆ ಅದರ ನಮಗೇನು ಪಾಠ ಇದ್ದಲ್ಲಿ ಅದರ ನಾವು ಫೈಟಿಂಗ್ ಆಡ್ತೀರಾ ಇಲ್ವಾ? ಯಾರ ಜೊತೆಗೆ ಫ್ರೆಂಡ್ಸು ಅಕ್ಕಪಕ್ಕ ಮನೆ ಅದ್ರ ಜೊತೆಗೆಲ್ಲ ಫೈಟಿಂಗ್ ಆಡ್ತಿರಲ್ಲ ಯಾವಾಗ? ನಾವು ಯಾರ ಜೊತೆ ಫೈಟಿಂಗ್ ಆಡ್ಬೇಕು? ಅಲ್ವರ ನೋಡಿರ್ತೀನಿ. ಓದೋಣ ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ಎಫಿಷಿಯನ್ಸ್ 6:12 ಓದ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನೋಡ್ರ, ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಮ್ಮ ಫೈಟಿಂಗ್ ಮನುಷ್ಯರ ಜೊತೆ ಅಲ್ಲ. ಮತ್ತೆ ಯಾರ ಸಂಗಡ? ರಾಜತ್ವಗಳ ಮೇಲೆ, ನೋಡ್ರ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿ, ನೋಡ್ರ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಅಲ್ರ. ಈ ಅಂಧಕಾರದ ಲೋಕಾಧಿಪತಿಗಳು ಯಾರು? ಅಂಧಕಾರದ ಲೋಕಾಧಿಪತಿಗಳು ಯಾರಿದು? ಲೋಕಾಧಿಪತಿಗಳಂತ ಏನ್ರಿ? ಪೊಲಿಟಿಷಿಯನ್ಸ್. ಅಂಧಕಾರದ ಲೋಕಾಧಿಪತಿಗಳಂದ್ರೆ ಯಾರದ? ದುರಾತ್ಮನ ಸೇನೆ, ಬಿದ್ದೋಗಿರೋ ದೂತರು ಐತಲ್ಲ. ಕೈ ಹಿಂಗೆ ಇಟ್ಕೊಳ್ಳಿ ತಿರ್ಗಾಬರೋಣ. ಎಫೆಸರ್ ಬರೆದ ಪತ್ರಿಕೆ 2:2 ಓದ್ರಿ. ಎಫೆಸರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ನೋಡ್ರ, ಯಾವ ಪ್ರಕಾರ ನಡ್ಕೊಂಡ್ರಿ? ನಾವೆಲ್ಲ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವೆಲ್ಲಪ್ಪ ಇದ್ರಿ ಲೋಕದಲ್ಲಿದ್ರಿ. ಲೋಕದಲ್ಲಿ ಇರ್ಬೇಕಾದ್ರೆ ನಾವು ಯಾವ ಪ್ರಕಾರ ನಡ್ಕೊಂಡ್ರಿ? ಅದರ ಲೋಕದ ಅನುಸಾರವಾಗಿ ನಡ್ಕೊಂಡ್ರಿ. ಅಂದ್ರೆ ಅರ್ಥ ಏನು? ಅದ್ರ ಪಕ್ಕ ನಡ್ಕೊಂಡ್ರೆ ಅರ್ಥ ಏನು? ಮುಂದಕ್ಕೆ ಹೋದಿ ಇವಾಗ. ನೋಡ್ರ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿ ಎಲ್ಲವನೇ ಅಂತವನು ವಾಯುಮಂಡಲದಲ್ಲಿ ಅವನೇ. ಅದರ ಅಲ್ಲಿಂದ ಏನು ಮಾಡ್ತಾವನವನು? ಅಧಿಕಾರ ನಡೆಸ್ತಾ ಇದ್ದಾನೆ. ಯಾರಿದು ವಾಯುಮಂಡಲ ಅಧಿಕಾರ ಮಾಡ್ತಾ ಇದ್ದ ಅಧಿಪತಿ? ಬಿದ್ದೋಗಿರೋ ದೂತರು ಅವನೊಬ್ಬೇನಾ? ಶೇತಾನು ಮತ್ತೆ ಬಿದ್ದೋಗಿರೋ ದೂತರು ಎಲ್ಲವರೇ ಇವತ್ತು ವಾಯುಮಂಡಲ. ನಮ್ಮ ಕಣ್ಣಿಗೆ ಕಾಣಿಸ್ತಾರ? ನಮ್ಮ ಕಣ್ಣಿಗೇನಾಗಲ್ಲ, ಕಾಣಿಸಲ್ಲ. ಯಾಕೆ? ಅದೇ ಯಾಕೆ ಕಾಣಿಸ್ಬೋದಲ್ಲ, ಯಾಕೆ ಕಾಣಿಸಿಲ್ಲ? ಕಾಣಿಸೋ ರೀತಿಲಿ ದೇವ್ರು ಯಾಕೆ ಮಾಡಿಲ್ಲ? ಏನಕ್ಕೆ ಅಂತಂದರೆ ಕಾಣಿಸೋ ರೀತಿಲಿ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀರಿ? ನಾವೇ ಎದುರ್ಕೊಂಬಿಡ್ತೀರಿ ಅಲ್ವರ. ಅವನೇನು ಮಾಡ್ತಾರೆ? ನಮ್ಮನ್ನು ಡೆಫಿನೆಟಾಗಿ ಏನು ಮಾಡ್ತಾನೆ? ಎಲ್ಲ ರೀತಿ ಏನು ಮಾಡ್ತಾನೆ? ಎದುರಿಸ್ತಾನೆ. ಅದಕ್ಕೆ ದೇವ್ರು ಏನು ಮಾಡ್ತಾರೆ? ನಮಗೆ ಇನ್ವಿಸಿಬಲ್ ಆಗಿ ಮಾಡಿದ್ದಾರೆ. ಅದರ ಇನ್ವಿಸಿಬಲ್ ಆಗಿ ಮಾಡಿರೋದು ಎಷ್ಟೋ ರೀತಿಲಿ ಏನ್ರಿ ಬ್ಲೆಸ್ಸಿಂಗು ಅಲ್ವರ. ಅದಕ್ಕೆ ನೋಡ್ಬೇಕು, ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ವಾಯುಮಂಡಲದಲ್ಲಿ ಏನು ಮಾಡ್ತಾನೆ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾನೆ. ಏನು ಮಾಡ್ತಾರೆ ಅಧಿಕಾರ? ಯಾವ ಥರ ನಡೆಸ್ತಾ ಇದ್ದಾನೆ? ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡಿ ಹೇಳ್ತಾರೆ. ಏನು ಹೇಳ್ತಾರೆ? ಅಂದರೆ ನೋಡಿ, ಅಂದರೆ ಏನಪ್ಪ ಅಧಿಕಾರ ನಡೆಸ್ತಾ ಇದ್ದಾನಲ್ಲ ಅಂದ್ರೆ ಏನಪ್ಪ ಅರ್ಥ? ಅದೇನಂತೆ? ನಂಬಲಲ್ಲದವರನ್ನು ನೋಡ್ರ, ನೇನು ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡುವಂಥ ಆತ್ಮನು.
ಅಲ್ದ್ರ ಯಾರು ನಂಬಲ್ವೋ, ಏನು ನಂಬಲ್ಲ, ಸತ್ಯವೇದನ ಯಾರು ನಂಬಲ್ವೋ ಅವ್ರನ್ನೆಲ್ಲ ಅವಿಧೇಯತೆಗೆ ಪ್ರೇರಣೆ ಮಾಡೋಂಥ ದುರಾತ್ಮ ಯಾರಪ್ಪ ಅಂತಂದರೆ ಏನು ರೀ, ಸೇತಾನ್. ಹಾಗಾದ್ರೆ ಯೋಚನೆ ಮಾಡ್ಕೊಳ್ಳಿ, ಇವತ್ತು ಯಾರೆಲ್ಲ ಏನು ರೀ ಬೈಬಲ್ಗೆ ಮುಖ್ಯತ್ವ ಕೊಡೋಲ್ಲ, ಇವನ್ನೆಲ್ಲ ಮೋಟಿವೇಟ್ ಮಾಡ್ತಿರೋದು ಯಾರು? ಸೈತಾನ್. ಯಾರು ಬೈಬಲ್ಗೆ ಇಂಟ್ರೆಸ್ಟ್ ಕೊಡ್ತಿರೋರು ಯಾರು? ಅದೇ ಯಾರು? ಹಾಂ, ಹಿಂದೂಸು, ಮುಸ್ಲಿಮ್ಸು, ಬುದ್ಧಿಸ್ಟು, ಸಿಖ್ ಇವರಲ್ಲನಾ? ಹಾಂ, ಅವರೆಲ್ಲ ಟಾಪಲ್ಲಿ ಅವರೇ. ಆದರೆ ಅದಕ್ಕಿಂತ ಟಾಪಲ್ಲಿ ಇನ್ನೊಬ್ರು ಅವರೇ. ಯಾರದು? ಅದು ಯಾರಂದರೆ ಕ್ರೈಸ್ತವರು. ಅಲ್ವಾ, ಕ್ರೈಸ್ತವರು ಬೈಬಲ್ ಇಟ್ಕೊಂತಾರೆ, ಆದರೆ ಬೈಬಲ್ಗೆ ಏನು ಮಾಡಲ್ಲ ಮುಖ್ಯತ್ವ ಕೊಟ್ಟಿಲ್ಲ ಅಂತಂದರೆ ಈ ಕ್ಯಾಟಗರಿ ನಾವು ಕೂಡ ಏನಾಗ್ತೀರಿ. ಇನ್ಫ್ಯಾಕ್ಟ್ ನಾವು ಕೂಡ ಬರ್ತೀವಿ, ನಾವು ಸ್ಪೆಷಲ, ನಾವು ಕೂಡ ಬೈಬಲ್ನ ಇಟ್ಕೊಂಡು ಬೈಬಲ್ ಪಕ್ಕ ನಡ್ಕೊಂಡಿಲ್ಲ ಅಂದರೆ ನಾವು ಕೂಡ ಏನಾಗ್ತೀರಿ ಇದ್ದಲ್ಲಿ. ನಾವು ಕೂಡ ಅವಿದ್ಯತೆ ಕ್ಯಾಟಗರಿ ಬರ್ತೀರಿ. ಹಂಗಾರೆ ನಂಬಲಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ದುರಾತ್ಮ. ಅದರ ಈ ದುರಾತ್ಮನ ವಿರುದ್ಧವಾಗಿಯೇ ನಮ್ಗೇನದು ಹೋರಾಟಗಳು ಇವತ್ತಿರೋದು. ಯೋಚನೆ ಮಾಡಿದ್ದೀನಿ, ಈ ದುರಾತ್ಮನ ಎದುರಿಸ್ಬೇಕಾದ್ರೆ ನಮ್ಗೇನು ಬೇಕು? ಆಯುಧಗಳು ಬೇಕು. ಇವಾಗ ಬನ್ನಿ, ಎಫೆಸ 6ನೇ ಅಧ್ಯಾಯ ಎಲ್ಲಿ ನಿಲ್ಲಿಸಿದ್ರು ಅಲ್ಲಿ ಮುಂದೆ ಕಂಟಿನ್ಯೂ ಮಾಡಿ. ಎಫೆಸ 6. ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇದ್ರ ಮೇಲೆ ನಾವು ಹೋರಾಡೋರಾಗಿದ್ದೀವಿ. ಆಮೇಲೆ ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸ. ಎಂತ ಯುದ್ಧ ಅಂತೆ? ಕಠಿಣ ಯುದ್ಧ. 300 ಜನಕ್ಕೆ ಎಷ್ಟು ಬಂದರು? ಪ್ರೊಫೆಷನೇಟ 1,20,000. ಎಷ್ಟಪ್ಪ ಪ್ರೊಫೆಷನ್ ತಗೊಂಡ್ರೆ? ನಾಟ್ ಇವನ್ 1%, ಲೆಸ್ ದೆನ್ 1%. ಕರೆಕ್ಟಾ? ನಮಗೂ ಇರೋದು ಹೆಂಗಿದೆ, ನಾವೆಲ್ಲ ಬಂದ್ಬಿಟ್ಟು ಸೇತಾನ ಮುಂದೆ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಹಂಗೆ ನೋಡ್ಬೇಕಾದ್ರೆ ಕಠಿಣ ಯುದ್ಧ ನಡೆಯುವಂಥ ಒಂದು ದಿನದಲ್ಲಿ ನಾವು ನಿಂತ್ಕೊಬೇಕು ಅಂತಂದರೆ ನಾವು ಏನಪ್ಪ ಧರಿಸ್ಕೊಬೇಕು ಅಂತ ಹೇಳಿದ್ರೆ ಸರ್ವಾಯುಧಗಳನ್ನೇ ಮಾಡ್ಬೇಕು. ನೀವು ಧರಿಸ್ಕೊಂಡಿರ್ಬೇಕಂದ್ರೆ ಇವಾಗ ಸರ್ವಾಯುಧಗಳನ್ನ ಧರಿಸ್ಕೊಬೇಕು ಅಂತಂದರೆ ನಾವು ಎಲ್ಲ ಥರ ಬಟ್ಟೆ ಬಿಚ್ಚಾಕ್ಬಿಟ್ಟು ಕೂತು ನೀರು ಕುಡಿಯೋಕ್ಕಾಯ್ತದ? ಅದು ಅರ್ಥ ಇದೆ. ಅದು ಅರ್ಥ ಏನು ಅಂತ ನಾವು ಏನು ಮಾಡೋಣ ನೆಕ್ಸ್ಟ್ ನೋಡೋಣ. ಅದನ್ನು ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಕ್ರಿಸ್ತನ ಒಂದು ಶಿಷ್ಯನರಾಗಿ ಅವ್ರು ಹೇಳಿರೋಂಥ ಒಂದು ವಾಕ್ಯದ ಪ್ರಕಾರ ನಡ್ಕೊಂಡು ಬೇಕಾದ್ರೆ ಸೇತಾನಿನ ಎಲ್ಲ ಒಂದು ಇದ್ರ ವಿರುದ್ಧವಾಗಿ ಏನು ಮಾಡ್ಬೇಕು ನಾವು ನಡಿಬೇಕಾಗ್ತದೆ. ಅದರ ಅವಾಗ ನಮಗೂ ಒಂದು ಹೋರಾಟ ಏನಾಗಿರ್ತದೆ ಇರ್ತದೆ. ಆದರೆ ದೇವರು ಹೇಳ್ತಾರೆ ಈ ಹೋರಾಟದಲ್ಲಿ ಜನರು ತುಂಬ ಜಾಸ್ತಿ ಆದ. ಇಷ್ಟು ಜನ ನಮಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದ್ದಿದ್ದು ಎಷ್ಟು ಜನ? 32,000. ಹೋಗುವನಿದ ತಕ್ಷಣ ಎಷ್ಟು ಜನ ಓಡೋದ್ರ? 22,000 ಜನ ಏನಾದ್ರು. ಬ್ಯಾಲೆನ್ಸ್ ಇದ್ದಿದ್ದು ಎಷ್ಟು ಜನ ಅಂತೆ? 10,000 ಜನ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು, ಯೇಸು ಕ್ರಿಸ್ತು ಅವ್ರ ಜೊತೆಗೆ ಎಷ್ಟು ಜನ ಇದ್ರು ಶಿಷ್ಯಂದರು? ಯೇಸು ಕ್ರಿಸ್ತನ ಶಿಷ್ಯನ ಎಷ್ಟು ಜನ ಇದ್ರು? 12. ಆಮೇಲೆ ಅಷ್ಟೇನಾ? ಯೇಸು ಕ್ರಿಸ್ತು 3.5 ವರ್ಷದಲ್ಲಿ 12 ಜನ. ಹಂಗಾರೆ ನಾವೆಲ್ಲ ಬಿಟ್ರಲ್ವಾ ಅಂತ ಅನಿಸ್ತದೆ ನಿಮಗೆ ಅಲ್ವರ? ಹೇಳ್ರಿ ಇವಾಗ ಕರೆಕ್ಟಾಗಿ ಹೇಳಿ. ಯೇಸು ಕ್ರಿಸ್ತನ ಜೊತೆಗೆ ಬರೀ 12 ಜನ ಇದ್ದಿದ್ದು? ಎಷ್ಟು ಜನ? ಎಷ್ಟು ಜನ? 70 ಜನ ಇದ್ರು. ಆ 70 ಜನ ಏನಾದ್ರು? 70 ಜನ ಇದ್ರಲ್ಲ, ಆ 70 ಜನ ಏನಾದ್ರು? ಎಲ್ಲ 70ಕ್ಕೆ ಓಡೋಗ್ಬಿಟ್ರು ಅಲ್ವರ? ನೋಡಿ ವಾಕ್ಯ ಇದೆ ಇಲ್ಲಿ, ಜಾನ್ 6:66 ಇಂದ ಹಿಡಿದು 68 ಓದಿ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯಾರು ಇವರು? ಇವರೇ 70 ಜನ ಜೊತೆಗಿದ್ರಲ್ಲ. 70 ಜನ ಇವ್ರೇನೋ 70 ಜನ ಜೊತೆಗೆ ಹೋಗ್ತಾ ಇದ್ರು. ಆದರೆ ಅವತ್ತಿಂದ ಕ್ರಿಸ್ತನ ಜೊತೆಗಿರೋದು ಏನು ಮಾಡ್ಬಿಡ್ತಾರೆ ಇವರು? ಬಿಟ್ಟು ಬಿಡ್ತಾರೆ ಅಂತಾರೆ. ಆಮೇಲೆ ನೆಕ್ಸ್ಟ್ ಏನಾಯ್ತಂತೆ? ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ? ಇನ್ನು 12 ಜನ ಕೇಳ್ತಾರೆ, ನೀವರು ಹೋಯ್ತೀರಾ? ಯಾಕೆ 12 ಜನಕ್ಕೆ ಕೇಳಿದ್ದು? ಬ್ಯಾಲೆನ್ಸ್ ಇದ್ದಿದೆ ಇಷ್ಟು. 70 ಜನ ಹೊಟ್ಟೋದ್ರು, ಇನ್ನಿರೋದು ನೀವಪ್ಪ, ನೀವು ಹೋಯ್ತೀರಾ? ಹೋಗಿರೋ ಹೋರಪ್ಪ ಅಂತ ಅಂದ್ಬಿಟ್ರು. ಅವ್ರಿಗೆ ಏನಂತಾರೆ ಯೇಸು ಕ್ರಿಸ್ತು ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನೋಡ್ರ, ನಿಮ್ಮ ಬಿಟ್ಟು ಬೇರೆ ಯಾರ ಬಳಿಗೆ ಹೋಗೋಣ? ಯಾಕೆ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳಿದೆ ಅದರ. ಗಾಟ್ ಎಟರ್ನಲ್ ಎಂತಾರೆ ಲೈಫ್ ಗಿವಿಂಗ್ ವರ್ಡ್ಸ್. ಅದನ್ನ ನಿಮ್ಮ ಹತ್ರನೇ ಇರ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ 70 ಜನ ಏನಾದ್ರು ಬಿಟ್ಟವರು. ಯೇಸು ಕ್ರಿಸ್ತು ಹೇಳ್ತಾರೆ ಒಂದ್ಸತಿ ಲೂಕ 12 ಹೋದ್ರೆ ಇರ್ತೀರಿ. ಲೂಕ 1 ನಿಮಿಷ 14ನೇ ಅಧ್ಯಾಯ 25ರಿಂದ ಓದ್ಕೊಬನ್ನಿ. 14ನೇ ಅಧ್ಯಾಯ 25ರಿಂದ 27. ಬಹು ಜನರು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ
ತಂದೆ, ಹ್ಞೂ ತಾಯಿ, ಹೆಂಡತಿ, ಹ್ಞೂ ಮಕ್ಕಳು, ಹ್ಞೂ ಅಣ್ಣ ತಮ್ಮಂದಿರು, ಹ್ಞೂ ಅಕ್ಕ ತಂಗಿಯರು ಹ್ಞೂ ಇವರನ್ನು ತನ್ನ ಪ್ರಾಣವನ್ನು ಹಾಂ ಸಹ ಹಾಂ ಹಾಗೆ ಮಾಡದಿದ್ದರೆ ಹಾಂ ಅವನು ಹಾಂ ನನ್ನ ಶಿಷ್ಯನಾಗಿರಲಾರನು. ಲಾರನು. ಆಮೇಲೆ ಹಾಂ ಯಾವನಾದರೂ ಹಾ. ತನ್ನ ಹಾ. ಶಿಲುಬೆಯನ್ನು ಹಾ. ಹೊತ್ತುಕೊಂಡು ಹಾಂ ನನ್ನ ಹಿಂದೆ ಬಂದ ಹಾಂ ಹೊರತು ಹಾಂ ಅವನು ಹಾಂ ನನ್ನ ಶಿಷ್ಯನಾಗಿರಲಾರನು. ಲಾರನು. ನೋಡ್ರ, ಇದೇ ಕಂಡೀಷನ್. ಯಾರ ಹಿಂದೆ ಬರಬೇಕು ಅಂದರೆ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂದೆ ಬರದೇ ಇದ್ರೆ ಶಿಷ್ಯನಾಗೋದಕ್ಕೆ ಸಾಧ್ಯ ಅಂತಾರೆ. ಇಲ್ಲಿ ಏನು ಹೇಳ್ತಾರೆ ಏನ್ರಿ, ಯಾರಾದರೂ ಎದುರ್ಕೊಂಡು ಹೋಗ್ಬೇಕು ಅಂದರೆ ಏನು ಮಾಡಿ ನೀವೆಲ್ಲರೂ ಹೋಗ್ಬಿಡಿ, ಯುದ್ಧ ಆಡೋಕ್ಕೆ ಬರಬೇಕು, ಕ್ರಿಸ್ತನ ಶಿಷ್ಯನಾಗಬೇಕು. ಏನು ಮೀನಿಂಗು? ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡ್ಬೇಕಾದ್ರೆ ಏನರ್ಥ ಏನೇ, ತನ್ನನ್ನು ತಾನೇ ನಿರಾಕರಿಸ್ಕೊಂಡು ನಮಗಿರೋಂಥ ಎಷ್ಟೋ ಆಸೆ ಆಕಾಂಕ್ಷೆಗಳು ಬಿಡಬೇಕು. ಶಿಲ್ಬೆ ಎತ್ಕೊಂಡ್ರೆ ಕ್ರಿಸ್ತನಿಗಾಗಿ ರಿಸ್ಕ್ ಜವಾಬ್ದಾರಿಲಿ ಮಾಡಬೇಕು, ತೊಗೊಬೇಕು. ಈ ಒಂದು ಹೋರಾಟಕ್ಕೆ ಆಗಿರ್ಬೇಕು, ಸಿದ್ಧವಾಗಿರ್ಬೇಕು. ಈ ಥರ ಕ್ರಿಸ್ತನ ಜನ ನಡೆಯೋಕೆ ಆಗಿರ್ಬೇಕು, ಸಿದ್ಧ ಇದೆಯಾ? ಬರ್ರಿ, ಕಿಡಿಯೋನಿಂದೆ ಅವರೆಲ್ಲ ಬಂದಂಗೆ ನೀವೆಲ್ಲ ಕ್ರಿಸ್ತನಿಂದ ಬನ್ನಿರಿ ಅಂತ. ಅದರ ಈ ಕಂಡೀಷನ್ ಹೇಳಿದ ತಕ್ಷಣ ಯಾರ್ಯಾರು ಭಯ ಇದೆ ಹೋಗಿ ಅಂದ ತಕ್ಷಣ ಜನ ಹೊಟ್ಟೋಗ್ಬಿಟ್ರು, ಮೆಜಾರಿಟಿ ಹೊಟ್ಟೋಗ್ಬಿಟ್ರು. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು 70 ಮಂದಿ ಏನಾದರೂ ಹೊಟ್ಟೋದ್ರು. ನೋಡಿ ಓದಿ ಮ್ಯಾಥ್ಯೂ 22:14 ಮತ್ತು 22:14. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಹಾಂ ಆಯಲ್ಪಟ್ಟವರು ಸ್ವಲ್ಪ ನೋಡ್ರ ಜನ. ಎಷ್ಟಿದೆ. ಹೀಗೆ ಕರೆಯಲ್ಪಟ್ಟವರು ಎಷ್ಟು ಜನ ಅಂತೆ? ಬಹು ಜನ. ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡ್ರ, ಬಹು ಜನನೆಲ್ಲ ಕರೀತಾರೆ. ಆದರೆ ಅದರಲ್ಲಿ ಸೆಲೆಕ್ಟ್ ಆಗೋರು ಎಷ್ಟು ಜನಪ್ಪ ಅಂದರೆ ಸ್ವಲ್ಪ ಜನ ಮಾತ್ರ. ನೀವು ಯೋಚನೆ ಮಾಡಿದ್ದೀನಿ, ಯೇಸು ಕ್ರಿಸ್ತ ಎಷ್ಟು ಜನಕ್ಕೆ ಕರೆದ್ರು, ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರು, ಅದರಲ್ಲಿ ಎಷ್ಟು ಜನ ಸೆಲೆಕ್ಟ್ ಆದರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯೂ ಪೀಪಲ್ ಮಾತ್ರ. ಅದರ ಆಮೇಲೆ ಈ ಒಂದು ಆಯ್ಕೆ ಆಗಿರೋಂಥ ಒಂದು ಲೋಕದಂಥ ವಿಶ್ವಾಸಿಗಳಲ್ಲಿ ದೇವ್ರೇನು ಮಾಡ್ತಾರೆ? ಫಿಲ್ಟ್ರೇಷನ್ ಮಾಡ್ತಾರೆ. ಇವನ್ನೆಲ್ಲ ಎಲ್ಲಿ ಕರ್ಕೊಂಬ? ಹಳ್ಳಕ್ಕೆ ಕರ್ಕೊಂಬ ಅಂತ. ಹಳ್ಳದಲ್ಲಿ ಏನಿತ್ತು? ನೀರಿತ್ತು. ನೀರು ಅಂದೇನು ಬೈಬಲಲ್ಲಿ ಅರ್ಥ? ನೋಡಿದ್ರೆ ಬೈಬಲ್ ಡಿಕ್ಷನರಿ ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗ ಬೈಬಲಲ್ಲಿ ಏನೋ ಕ್ವಶನ್ಸ್ ಬಂತು ಅಂದರೆ ಆ ಪ್ರಶ್ನೆಗೆ ಉತ್ತರ ಎಲ್ಲಿ ಹುಡುಕ್ಬೇಕು? ನಾವು ಬೈಬಲ್ ಹುಡ್ಬೇಕು, ಗೂಗಲಲ್ಲಿ ಹುಡುಕೋದಲ್ಲ. ಅದರ ಯಾರನ್ನೋ ಕೇಳೋದಲ್ಲ. ಎಲ್ಲಿ ಹುಡುಕ್ಬೇಕು? ಬೈಬಲಲ್ಲಿ ಹುಡುಕ್ಬೇಕು. ಅದರ ಆ ಬೈಬಲಲ್ಲೇ ನಮಗೇನು ಅರ್ಥಗಳನ್ನ ಕೊಟ್ಟಾರೆ. ಓದಿ ಹಬಕ್ಕೂಕ್ 2:14. ಹಬಕ್ಕೂಕ್ ಹಳೆ ಒಡಂಬಡಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. ಹಬಕ್ಕೂಕ್ ಸಮುದ್ರದಲ್ಲಿ ನೀರು ಹೇಗೋ, ಪೇಜ್ ನಂಬರ್ ಹೇಳಿ. ಪೇಜ್ ನಂಬರ್ ಪೇಜ್ ನಂಬರ್ 994. ಹಾಂ, ಎಲ್ಲ ಕಾಪಿ ಹಿಡೀರಿ. 994 ಕರೆಕ್ಟಾ? ಹಾಂ, ಓಕೆ. ಇವಾಗ ಓದಿ. ಸಮುದ್ರದಲ್ಲಿ ಹಾಂ. ನೀರು ಹೇಗೋ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಹಾಂ. ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿದೆ. ಹಾಗೆಯೇ ಏನ್ರಿ, ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರ್ತದೆ. ಅಂದ್ರೆ ಹಾಗಾದ್ರೆ ದೇವರ ವಾರ್ತೆ ಸತ್ಯ ಅಲ್ವರ. ಸ್ವತಂತ್ರ ಬೇಕಾದ್ರೆ ಸತ್ಯನ ನೀರಿಗೆ ಏನು ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ. ಅಂದ್ರೆ ಇವಾಗ ಏನು ಮಾಡ್ತಾರೆ? ಹಳ್ಳಕ್ಕೆ ಕರ್ಕೊಂಬರ್ತಾರೆ. ಹಳ್ಳದಲ್ಲಿ ಬಂದಿದ ತಕ್ಷಣ ಇವ್ರು ಏನು ಮಾಡ್ಬೇಕು? ನೀರನ್ನ ಕುಡಿಬೇಕು. ಹೆಂಗೆ ಕುಡಿಬೇಕು? ನೀರು ಸೆಲೆಕ್ಷನ್ ಆಗ್ಬೇಕಾದ್ರೆ ನೀರು ಹೆಂಗೆ ಕುಡಿಬೇಕು? ಕೈಯಿಂದ ಎತ್ಕೊಂಡೆ ಮಾಡಬೇಕು, ಕುಡಿಬೇಕು. ಅದರ ಇವಾಗ ನೀವು ಯಾವ ಥರ ಕೆರೆಯಲ್ಲಿ ನೀರು ಕುಡಿದಿದ್ದೀರಾ? ಕುಡಿದಿದ್ದೀರಾ? ಹಾಂ, ಎಷ್ಟು ಕೆರೆ? ಕಸ ಇದ್ರೆ ತಳ್ಳುವುದು. ಹಾಂ, ಅದು ಕರೆಕ್ಟ್. ಯಾಕೆ ಕೈನಲ್ಲಿ ಹೇಳಿದ್ದು ಅಂದರೆ ದಟ್ ಈಸ್ ಒನ್ ಆಫ್ ದ ರೀಸನ್. ಅದರಲ್ಲಿ ಕಲ್ಮಶಗಳು ಎಲ್ಲ ಇರ್ತವೆ. ಅದೇನು ಮಾಡಿ ತೆಗೆದ್ಬಿಟ್ಟು ಶುದ್ಧವಾದ ನೀರೇ ಮಾಡಬೇಕು, ಕುಡಿಬೇಕು. ಅದೇ ಸೆಲೆಕ್ಷನ್ ಮೇನ್ ಪಾಯಿಂಟ್. ಅದರ ಸುಮ್ಮನೆ ಭಯ ಆಗ್ತೀನಿ ಅಂತ ನಿಮ್ಮನೀಗ ಸುಮ್ಮನೆ ತೃಪ್ತಿ ಆಗಬೇಕು. ಅಯ್ಯೋ ಅದು ಹೆಂಗಿದ್ರೆ ನನಗೇನಂತಪ್ಪ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅದು, ನನಗೆ ತೃಪ್ತಿ ಆದರೆ ಸಾಕು. ಅದರ ಈ ಥರ ಇದ್ದರೆ ದೇವ್ರ ಎಣಿಕೆಯಲ್ಲಿ ಬರ್ತೀರಾ ಅಂತಂದರೆ ದೇವ್ರ ಎಣಿಕೆಯಲ್ಲಿ ಏನಾಗಲ್ಲ, ಬರಲ್ಲ. ದೇವ್ರ ಎಣಿಕೆಯಲ್ಲಿ ಬರಬೇಕು ಅಂದರೆ ನಾವು ಕೇಳೋಂಥ ವಾಕ್ಯ ಶುದ್ಧವಾಗಿದೆಯಾ? ದೇವರ ಉಪದೇಶ ಕೇಳ್ತಾ ಇರಲ್ಲ, ಇದು ನಿಜವಾದ ಸತ್ಯವೇದದ ಉಪದೇಶ ಅಂತ ಹೇಳಕ್ಕೆ ನಾವು ತಿಳ್ಕೊಬೇಕು. ಸಾಮಾನ್ಯವಾಗಿ ಏನು ಮಾಡ್ಬಿಟ್ಟು ಎಲ್ಲರೂ ಅಯ್ಯೋ ಬೈಬಲೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಬೈಬಲ್ ಲೈಟಾಗಿ ಓದ್ಬಿಟ್ಟು ನಮ್ಮ ಪಾಡು ನಾವು ಇದ್ಬಿಟ್ಟು ಪ್ರೇ ಮಾಡ್ಕೊಂಬಿಟ್ಟು ಒಂದು ದಿನಕ್ಕೆ 2 ಗಂಟೆ ನಾವು ಪ್ರೇ ಮಾಡ್ಬಿಟ್ಟು ಮಣ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಸ್ತೋತ್ರ ಅಂತ ಅಂದ್ಬಿಟ್ಟು ಪವಿತ್ರ ಆತ್ಮ ಅಂತ ಬರೀತವ್ರು ಆಗ್ಬಿಟ್ರೆ ಮುಗಿದೋಯ್ತು. ಸೀದಾ ಎಲ್ಕೊಟ್ಟಿರ್ತೀರಿ. ಹಾಂ, ಅಯ್ಯೋ ಯಾರು ನರಕಕ್ಕೆ ಹೋದವ್ರು? ಹಾಂ, ಸರಿ ಪರ್ಲೋಕಕ್ಕೆ ಹೋಯ್ತೀರಿ ಅಂತ ಹೇಳ್ರಿ. ನರ್ಕಕ್ಕೆ ಹೋಗಿ ಯಾಕೆ ಏನು ಸರಿ ಅಲ್ವರ? ಪರ್ಲೋಕಕ್ಕೆ ಹೋಯ್ತೀವಿ ಅಂತ ಎಲ್ಲರೂ ನೆನ್ಸ್ಕೊಂಬಿಟ್ಟಲ್ಲ. ಯಾಕೆಂದರೆ ಅಯ್ಯೋ ಬ್ರದರ್ ಇವೆಲ್ಲ ಯಾವುದು ಬೇಡ ಬ್ರದರ್, ಪ್ರೀತಿ, ನನ್ನಲ್ಲಿ ಪ್ರೀತಿ ಇದ್ರೆ ಸಾಕು, ನಾನು ಎಲ್ಲಿ ಹೊಟ್ಟೋಗ್ಬಿಡ್ತೀನಿ, ಕರ್ತನ ಹತ್ರ ನನಗೇ ಹೊಟ್ಟೋಗ್ಬಿಡ್ತೀನಿ. ಹಾಂ, ಸರಿ ಬೈಬಲ್ ಓದಿ. ರೋಮಾಪುರದಲ್ಲಿ ಈ ಥರ ಇದ್ದರೆ ಪರಲೋಕಕ್ಕೆ ಹೋಗ್ಬೋದಾ ಅಂತ ಅವ್ರ ಮಾತನ್ನ ಪ್ರಶ್ನೆ ಹಾಕಿ ಸತ್ಯವೇದ ಹುಡುಗನ ರೋಮಾಪುರದಲ್ಲಿ 10ನೇ ಅಧ್ಯಾಯ 2
3 ಓದ್ರಿ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ನೋಡ್ರ, ಅಪೋಸ್ಟಲ್ ಪೌಲ್ ಇಸ್ರೇಲ್ ಜನಗಳ ಬಗ್ಗೆ ಸಾಕ್ಷಿ ಕೊಡ್ತಾರೆ. ಏನಪ್ಪ ಸಾಕ್ಷಿ ಕೊಡ್ತಾರೆ ಅಂದರೆ, ಇಸ್ರೇಲ್ ಜನಗಳಿಗೆ ಸಿಕ್ಕಾಪಟ್ಟೆ ಏನಿದೆ ಅಂತೆ. ಇಲ್ಲ ಏನಿದೆ ಅಂತೆ? ಸಹೋದರರೇ, ಇಸ್ರೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು. ದೇವರಿಗೆ ನಾನು ಮಾಡುವ ವಿಜ್ಞಾಪನೆ. ನೋಡ್ರ, ಇಸ್ರೇಲ್ ಜನಗಳು ರಕ್ಷಣೆ ಹೊಂದಲಿ ಅಂತ ಅಂದ್ಬಿಟ್ಟೆ ನನ್ನ ಮನೋಭಿಲಾಷೆವು, ನಾನೇನ್ರಿ ನನ್ನದು ಪ್ರಾರ್ಥನೆಯು ಅಂತ. ನೆಕ್ಸ್ಟ್, ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ. ನೋಡ್ರ, ನಾನು ಸಾಕ್ಷಿ ಕೊಡ್ತೀನಿ, ದೇವರಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ಆಸಕ್ತಿಯಿಂದ ಯಾರು ಸಾಯಿಸಾಕ್ಬಿಟ್ರ? ಯೇಸು ಕ್ರಿಸ್ತನ ಏನು ಮಾಡಾಕ್ಬಿಟ್ರು ಶಿಲ್ವೆಗೆ? ಅದಕ್ಕೆ ದೇವ್ರ ಖುಷಿ ಆಗ್ಬಿಟ್ರ? ಏನು ಆಸಕ್ತಿ ಕಣಪ್ಪ, ಏನು ಝೀಲ್ ಕಣಪ್ಪ, ಏನು ಪ್ರೀತಿ. ಸಭಾಷ್ ಮಗನೇ ಕಂದ, ವೆರಿ ಗುಡ್, ನನ್ನ ಮಗನ ಸಾಯಿಸಾಕಿದ್ಯಾ, ವೆರಿ ಗುಡ್, ನೆಕ್ಸ್ಟ್ ಬಾ, ನಿನ್ನ ಪಕ್ಕ ಕೂತ್ಕೊಂತಾರ. ನೋಡಿ ಮುಂದೆ ಕೇಳ್ತಾರೆ ನೋಡ್ತೀನಿ. ಆಸಕ್ತಿ ಇದೆ, ಆದರೂ ಅವರ ಆಸಕ್ತಿ ಜ್ಞಾನ ಅನುಸಾರವಾದದ್ದಲ್ಲ. ನೋಡ್ರ, ಜ್ಞಾನಾನುಸಾರವಾದದ್ದಲ್ಲ. ಆಸಕ್ತಿ ಇರ್ಬೋದು, ಭಕ್ತಿ ಇರ್ಬೋದು, ಪ್ರೀತಿ ಇರ್ಬೋದು, ಅದರ ಏನಪ್ಪ ಪ್ರಯೋಜನ? ಅದು ಜ್ಞಾನಾನುಸಾರವಾಗಿ ಇಲ್ದಿರೋದ್ರಿಂದ ಪ್ರೀತಿನ ಏನು ಪ್ರಯೋಜನ? ಸತ್ಯವೇದಕ್ಕೆ ಅನುಗುಣವಾಗಿರೋಂಥ ಒಂದು ಪ್ರೀತಿ ಇಲ್ಲ ಅಂತಂದರೆ ಏನು ಪ್ರಯೋಜನ? ಅದು ಹೇಳ್ರಿ, ಯೋಚನೆ ಮಾಡಿ. ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ ಹೇಳಿ, ವರ್ಷಕ್ಕೊಂದ್ಸತಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಯಾವುದೋ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಏನಕ್ಕೆ? ಆಸಕ್ತಿ, ಭಯ, ಭಕ್ತಿ. ಬರೀ ಕಾಲಲ್ಲಿ ಹೋಗ್ತಾರೆ, ಕಾಲ ರಕ್ತ ಬರ್ತದ್ರೆ ಏನು ಮಾಡ್ತಾರೆ? ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ. ಏನಕ್ಕೆ? ಅವ್ರಿಗೆ ದೇವರಿಂದ ಭಕ್ತಿ. ಭಕ್ತಿ ಇದೆ, ಇವರು ಮೈ ಮೇಲೆಲ್ಲ ರಕ್ತ ಸುಸ್ಕೊಂತವ್ರೆ ಅಂದ್ಬಿಟ್ಟು ದೇವ್ರು ಮೆಚ್ಚಿಬಿಡ್ತಾರಾ? ಇಲ್ಲಿನ ಕಾಲದಲ್ಲಿ ಏನು ಮಾಡಿದ್ರು? ಮೈಯೆಲ್ಲ ಹೊರ್ಕೊಂಡ್ರು, ಅದರ ಚರ್ಮ ಸುಳ್ಕೊಂಡ್ರು, ಅದರ ಏನೋ ಲೋನು ಅಂತ ಏನೋ ಪ್ರೇಯರ್ ಮಾಡ್ಕೊಂಡ್ರು. ದೇವ್ರ ಪ್ರಾರ್ಥನೆ ಕೇಳಿದ್ರ? ಯಾಕೆ ಕೇಳಲಿಲ್ಲ? ಅದು ಆಸಕ್ತಿ, ಜ್ಞಾನಾನುಸಾರವಾದಂಥ ಆಸಕ್ತಿ ಅಲ್ಲ. ಅದರಿಂದ ದೇವರು ಅದನ್ನ ಏನು ಮಾಡಲಿಲ್ಲ? ಮೆಚ್ಚಲಿಲ್ಲ. ನಮಗೆ ದೇವರು ನಮ್ಮಲ್ಲಿ ಪ್ರೀತಿ, ಭಯ, ಭಕ್ತಿ ಎಲ್ಲ ನೋಡ್ತಾರೆ ಅಂದರೆ ಜ್ಞಾನಾನುಸಾರವಾದಂಥ ಒಂದು ಆಸಕ್ತಿ ನಮ್ಮಲ್ಲಿ ಏನಾಗಿರಬೇಕು? ಇರಬೇಕು. ನಮ್ಮಲ್ಲಿ ಭಕ್ತಿ ಇರಬೇಕು. ಹೆಂಗಿರ್ಬೇಕು ಅಂತ ಭಕ್ತಿ? ಏಷಯದಲ್ಲಿ 66:2 ಹೋದ್ರಿ. ಏಷಯ 66:2. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು. ನೋಡ್ರ, ದೇವರು ಯಾರನ್ನಪ್ಪ ಕಟಾಕ್ಷಿಸ್ತಾರಂತೆ? ದೀನನು, ಮನ ಮುರಿದವನು. ಅಷ್ಟೇ. 3ನೇ ಪಾಯಿಂಟ್ ಹೇಳ್ತಾರಲ್ಲ, ಏನದು? ನನ್ನ ಮಾತಿಗೆ ಭಯಪಡೋನು. ಅದರ ಎಲ್ಲರೂ ಏನು ಮಾಡ್ತಾರೆ? ಎರಡಕ್ಕೆ ನಿಲ್ಲಿಸ್ಬಿಡ್ತಾರೆ. ದೀನನು, ಅದರ ಮನ ಮುರಿದವನು, ಕಣ್ಣೀರಿಟ್ಟು ಪ್ರೇಯರ್ ಮಾಡೋಕ್ಕೂ ಆಯ್ತಪ್ಪ, ಓಕೆ. ನೆಕ್ಸ್ಟ್ ಬೈಬಲು. ಬೈಬಲ್ ಇರಲಿ ಬಿಡಿ, ನನ್ನ ಲೈಫಲ್ಲಿ ಒಂದ್ಸರಿ ಬೈಬಲ್ ಓದ್ಬಿಡಿ, ಇನ್ನು ಸಾಕು, ಮುಗಿದೋಯ್ತು ಅಷ್ಟೇ. ಅದರ ಏನು ಹೇಳ್ತಾರೆ? ನನ್ನ ವಾಕ್ಯದಲ್ಲಿ ಏನಾಗಿರ್ಬೇಕು? ಅವನು ಭಯ, ಭಕ್ತಿ, ಆಸಕ್ತಿ ಇರಬೇಕು ರೀ. ಬೈಬಲಲ್ಲಿ ಇಂಟ್ರೆಸ್ಟ್ ಇರಬೇಕು ರೀ. ಯಾಕೆ ಗೊತ್ತಾ? ದೇವರ ವಾರ್ತೆ ದಿನಾ ದೇವ್ರು ನಮ್ಮ ಹತ್ರ ಏನು ಮಾಡ್ತಾರೆ? ಮಾತಾಡ್ತಾರೆ ವಾರ್ತೆಗಳ. ಆ ವಾರ್ತೆ ಮೇಲೆ ನಮಗೇನಾಗಬೇಕು? ಭಯ, ಭಕ್ತಿ, ಆಸಕ್ತಿ ಇರಬೇಕು. ಇಂಥವ್ರನ್ನೇ ದೇವ್ರು ಸೆಲೆಕ್ಷನ್ ಮಾಡ್ತಾರೆ. ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದೇವ್ರು ಏನು ಮಾಡಲ್ಲ? ಅವನ್ನ ಸೆಲೆಕ್ಷನು ದೇವ್ರ ಎಣಿಕೆಯಲ್ಲಿ ಏನಾಗಲ್ಲ ಅವಾಗ ಅವರು ಬರೋದಲ್ಲ. ಇವಾಗ ಸೆಲೆಕ್ಷನ್ ಆಗಿದೆ ಎಷ್ಟು ಜನ ಅಂದರೆ 300 ಜನ. 300 ಜನ ಮುಖಾಂತರ ಏನು ಮಾಡ್ತಾರೆ? ವಿಕ್ಟ್ರಿ ಏನು ಮಾಡ್ತಾರೆ? ಕೊಡ್ತಾರೆ, ಜಯ ಕೊಡ್ತಾರೆ. ಹೆಂಗೆ ಕೊಟ್ಟರು? ಅವ್ರು ತೊಗೊಂಡೋಗಿದ್ದು 3 ಐಟಮು. ಹೇಳ್ರಿ, ಏನು ಐಟಮು? ನೋಡಿದ್ರೆ ಫೋಟೋ ಅಲ್ಲಿ ಏನು ಹೇಳಿ? ಒಂದು ಕೊಂಬು, ತುತ್ತೂರಿ. ಅದರ 2ನೇ ದಿನ ಪಂಜು. ಆ ಪಂಜಿನ ಯಾರು ಇಟ್ಟಿದ್ದು? ಮಡಿಕೆ ಒಳಗೆ ಇಟ್ಟಿದ್ರು. ವೆರಿ ಗುಡ್. ಅದರ ನೋಡಿ, ಈಗೆಲ್ಲ ಬೈಬಲಲ್ಲಿ ನೋಡ್ಬಿಡಿ, ಎಲ್ಲ ಒಂದೊಂದು ಬೈಬಲ್ ಪ್ರೂಫ್ ಇದೆ. ಅಂದ್ರೆ ತುತ್ತೂರಿ ಅಂದರೆ ಏನು? ತುತ್ತೂರಿ ಏನು? ಕೊಂಬು ಅಂದರೆ ಏನು? ಕೊಂಬು ಅಂದರೆ ತುತ್ತೂರಿ, ತುತ್ತೂರಿ ಅಂದರೆ ಕೊಂಬು. ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯ. ಪ್ರಕಟಣೆ 8:2 ಓದಿ. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ನೋಡಿ, 7 ಮಂದಿ ದೇವದೂತರು 7 ತುತ್ತೂರಿಗಳೇ ಮಾಡೋರಂತೆ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆ ಇದೆಯಾ? 7 ಸಭೆಗೆ 7 ದೂತರುಗಳಿದ್ದಾರ ಅಲ್ವರ? ಅಂದರೆ 7 ಸಭೆಗಳಿಗೆ 7 ದೂತರುಗಳಿದೆ. 7 ತುತ್ತೂರಿ ಏನು ಮಾಡೋರಂತೆ? ತುತ್ತೂರಿ ಅಂತಂದರೆ ಸತ್ಯನ ಹೇಳೋಂಥದ್ದು. ಅದರ ಸತ್ಯನ ಏನು ಮಾಡೋದು? ಹೇಳೋದು, ಸಾರಂಥದ್ದು, ಊದೋದು. ಅದರ ತುತ್ತೂರಿ ಕರೆಕ್ಟಾಗಿ ಊದಿದ್ರೆ ಯುದ್ಧಕ್ಕೆ ಏನಾಗ್ತಾರೆ? ಅಲ್ಲಿ ಸತ್ಯನ ಕರೆಕ್ಟಾಗಿ ಹೇಳ್ಕೊಟ್ರೆ, ಸತ್ಯನ ಜೀರ್ಣ ಮಾಡಿಕೊಟ್ರೆ ಯುದ್ಧಕ್ಕೆ ಏನು ಮಾಡ್ತಾರೆ? ಅವರು ಸಿದ್ಧ ಆಗ್ತಾರೆ ಅಲ್ವರ. ಹಂಗಾರೆ ಏನಪ್ಪ ಅಂದರೆ ಇವ್ರ ಕೈಯಲ್ಲಿ 3 ವಸ್ತು ಇರಬೇಕು. ಒಂದು ತುತ್ತೂರಿ ಊದಲೇಬೇಕು. 2ನೇದು ಪಂಚು ಮಣ್ಣಿನ ಮಡಿಕೆ ಒಳಗೆ ಏನಾಗಿತ್ತಂತೆ? ಇದು ಮಣ್ಣಿನ ಮಡಿಕೆ ಅಂದರೆ ಯಾರು? ಮಣ್ಣಿನ ಮಡಿಕೆ ಅಂದರೆ ಯಾರು? ನಾವಲ್ಲಿ ಏನು ರೀ? ಮಡಿಕೆ. ಅದರ ಎಂಥ ಮಡಿಕೆ?
ಮಣ್ಣಿನ ಮಡಿಕೆಗಳು. ಅದರ ಕುಂಬಾರ ಯಾರು? ನಮ್ಮ ತಂದೆಯ ದೇವರು. ಅಲ್ಲ, ನಮ್ಮನ್ನೇನು ಮಾಡ್ತಾರೆ? ಎಲ್ಲ ಮಣ್ಣಿನ ಮಡಿಕೆ ಥರ ನಮ್ಮನ್ನ ರೂಪಿಸಿದ್ದಾರೆ, ಕರೆಕ್ಟಾ? ಇವಾಗ ಇದ್ರ ಒಳಗಡೆ ಏನಿದೆ ಅಂದರೆ ಒಂದು ಪಂಜ್ ಏನಾಗಿದೆ ಇದೆ, ಉರಿತಾ ಇದೆ, ಕರೆಕ್ಟಾಗಿದೆ. ದೀಪ ಏನಾಗ್ತದೆ? ಉರಿತಾರೆ. ಯೇಸು ಕ್ರಿಸ್ತ ಅಂತಂದ್ರು, ನೀವು ಲೋಕಕ್ಕೆ ಏನಾಗಿದ್ದೀರಾ? ಬೆಳಕಾಗಿದ್ದೀರಾ, ನೀವು ಲೋಕಕ್ಕೆ ದೀಪವಾಗಿದ್ದೀರಾ. ಯಾರು ದೀಪನ ಹಚ್ಬಿಟ್ಟು ಎಲ್ಲಿಡಲ್ಲ? ಬುಟ್ಟಿ ಒಳಗೆ ಇಡಲ್ಲ ಅಂತ ಹೇಳ್ತಾರಲ್ಲ, ಎಲ್ಲಿರ್ತಂತೆ? ಮೇಲೆ ಎತ್ತರವಾದ ಸ್ಥಳದಲ್ಲಿ ಇದ್ದಾರ. ಆ ಥರ ನೀವು ಲೋಕಕ್ಕೆ ಎತ್ತರವಾದ ಸ್ಥಳದಲ್ಲಿದ್ದೀರಾ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಅಂತಂದ್ರು. ದೇವ್ರ ಮಕ್ಕಳು ಲೋಕಕ್ಕೆ ಏನಾಗಿದ್ದಾರೆ? ಬೆಳಕು. ಹೆಂಗೆ ಬೆಳಕಾದ್ರಿ? ನಾವು ದೇವ್ರ ಮಕ್ಕಳು ಯಾವಾಗಾದ್ರಿ ಅಂತಂದರೆ, ಯಾವಾಗ ನಮ್ಮ ಜೀವಿತನ ಕ್ರಿಸ್ತನ್ಗೆ ಒಪ್ಪಿಸ್ಕೊಟ್ರೋ, ದೇವ್ರು ನಮಗೆ ಪವಿತ್ರ ಆತ್ಮ ಕೊಟ್ಟರು, ಆವಾಗ ನಾವೇನಾದ್ರಿ? ದೇವರು ಮಕ್ಕಳಾದ್ರಿ, ಕರೆಕ್ಟಾ? 2 Corinthians 4:7 ಓದಿ. 2 Corinthians 4:7. 2 Corinthians 4:7. ನಾಚಿಕೆಯನ್ನು ಹ್ಮ್. ಹುಟ್ಟಿಸುವ ಇಲ್ಲ 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 ಅನಾಧಿಕ್ಯವು ದೇವರದೇ ಹೊರತು ಹಾಂ ನಮ್ಮೊಳಗಿಂದ ಬಂದದ್ದಲ್ಲವೆಂದು ಹ್ಮ್. ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ತೋರೋದಕ್ಕಾಗಿ ನಿಕ್ಷೇಪ ಪವಿತ್ರಾತ್ಮನ ದೇವರೆಲ್ಲಿಟ್ಟರಂತೆ? ಮಣ್ಣಿನ ಘಟಕ. ನಮ್ಮೊಳಗೆ ಏನು ಮಾಡುತ್ತೆ? ಪವಿತ್ರಾತ್ಮ ದೇವ್ರು ಇಟ್ಟರಂತೆ, ಕರೆಕ್ಟಾ? ಹೋಲಿಸ್ಬಿಟ್ಟು ಎಲ್ಲಿರೋದು? ನಮಗೆ ದೇವ್ರು ಹೋಲಿಸ್ಬಿಟ್ಟು ಕೊಟ್ಟಾರ ಇಲ್ಲ? ಅವರ ಎಲ್ಲ ಡೌಟಾ? ಸರಿ, ಕೊಟ್ಟವ್ರೆ. ಅಂದ್ರೆ ಈ ಪವಿತ್ರಾತ್ಮ ನಮ್ಮ ಒಂದು ಶರೀರದಲ್ಲಿ ಏನು ಮಾಡೋದು? ದೇವ್ರು ನಮ್ಗೆ ಇಟ್ಟವ್ರೆ, ಮಣ್ಣಿನ ಮಡಿಕೆಲಿ ಏನು ಮಾಡೋರೆ? ಇಟ್ಟವ್ರೆ. ಅಂದ್ರೆ ಇವಾಗ ಈ ಪವಿತ್ರಾತ್ಮನೇನೋ ದೇವರ ಗುಣಲಕ್ಷಣಗಳು, ಕರೆಕ್ಟಾ? ಇದು ನಮ್ಮ ಒಳಗಡೆಯಿಂದ ಹೊರಗಡೆ ಪ್ರಜ್ವಲಿಸ್ಬೇಕು, ಬೆಳಕಾಗಿ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು? ಈ ಮಣ್ಣಿನ ಮಡಿಕೆನ ಏನು ಮಾಡಬೇಕು? ಹೊಡಿಬೇಕು. ಅಲ್ಲೇನು ಗೊತ್ತಾ ಅರ್ಥ? ಹಳೆಯ ಸೃಷ್ಟಿನ ನಾವೇನು ಮಾಡಬೇಕು? ಜಜ್ಬೇಕು. ಹಳೆ ಸೃಷ್ಟಿನ ಸಾಯಿಸ್ಬೇಕು. ಆವಾಗೆ ಒಳಗಡೆನಂಥ ನೂತನ ಸೃಷ್ಟಿ ಪ್ರಕಾಶವಾಗಿ ಪ್ರಜ್ವಲಿಸೋದಕ್ಕೇನ್ರಿ ಸಾಧ್ಯ, ಕರೆಕ್ಟಾ? ಅಪೊಸ್ತಲರು ಪೌಲ ಹೇಳ್ತಾರೆ, ಇನ್ಮೇಲೆ ನಾನು ಜೀವಿಸ್ತಾ ಇಲ್ಲ, ನನ್ನಲ್ಲಿ ಕ್ರಿಸ್ತನೇ ಆಗ್ತಾ ಇರೋದು, ಜೀವಿಸ್ತಾ ಇರೋದು ಅಂತ. ಅವ್ರು ಹೆಂಗೆ ಎಷ್ಟು ಧೈರ್ಯವಾಗಿ ಹೇಳಿದ್ರು ಅಂತಂದರೆ, ಈ ಮಣ್ಣಿನ ಮಡಿಕೆನ ಏನು ಮಾಡಿದ್ರು ಅವ್ರು ಹೊಡೆದ್ರು, ಅಲ್ಲ ಪ್ರಜ್ವಲಿಸಿದ್ರು. ಅಲ್ಲ, ಒಳ್ಳೆ ಕ್ರಿಶ್ಚಿಯನ್ ಆಗಿ ಏನು ಮಾಡಿದ್ರು? ಪ್ರಜ್ವಲಿಸಿದ್ರು. ಹೇಳ್ತಾರಲ್ಲ, ನಾನು ಒಳ್ಳೆ ಹೋರಾಟನ ಏನು ಮಾಡಿದ್ದೀನಿ? ಹೋರಾಡಿದ್ದೀನಿ. ಜೀವ ಮತ್ತು ಜಯಮಾನ ನನಗೇನಾಗಿದೆ? ರಿಸರ್ವ್ ಆಗಿದೆ ಅಂತ. ಅದರ ಆ ರೀತಿ ಹೊಡೆದವಾಗ ಏನಪ್ಪ ಆಗ್ತದೆ ಅಂತಂದರೆ, ಜೊತೆಗೆ ನಾವು ಸುವಾರ್ತನ ಯೋಗ್ಯವಾಗಿ ಕರೆಕ್ಟಾಗಿ ಸಾರಿದವಾಗ ಆಟೋಮೆಟಿಕ್ಕಾಗಿ ಏನಾಗಿರ್ತದೆ? ಯುದ್ಧ ಭೂಮಿಯಲ್ಲಿ ಆಡಿ ಯುದ್ಧ ಏನಾಗಿರ್ತದೆ? ಮುಗ್ದೇ ಹೋಗಿರ್ತಾರೆ. ನಾವು ಹೋಗಿ ಫೈಟ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಇವಾಗ ನಾವು ಹೇಳಲ್ಲ ಏನಂತೆ, ನಮ್ಮ ಹೋರಾಟ ಯಾರು ಸಗಂಡ ಅಂತ ನೋಡಿದ್ರಿ? ಅಲ್ವರ? ನಾವೇನು ಮಾಡಬೇಕು? ಅವನ ಜೊತೆಗೆ ಹೋಗ್ಬಿಟ್ಟು ಈ ಸರ್ವಾಧ್ಯಾಯಗಳೆಲ್ಲ ಧರಿಸ್ಕೊಂಡು ಏನು ಮಾಡಬೇಕು? ಅವತ್ತ ಯುದ್ಧ ಮಾಡಬೇಕು. ಓ, ವೆರಿ ಗುಡ್. ಯಾಕೋಬು 4 ಯಾಕೋಬ್ 4ನೇ ಅಧ್ಯಾಯದಲ್ಲಿ 7 ತಾವೇನು ಮಾಡ್ಬೇಕಂತ ನೋಡಿ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸೈತಾನ ಏನು ಮಾಡಬೇಕು? ಅಲ್ರ? ಏನು ಆಮೇಲೆ ನೆಕ್ಸ್ಟ್ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಏನು ಎದುರಿಸ್ಬೇಕು? ಏನಂತ ಎದುರಿಸಿದ್ರೆ ಅವನು ನಮ್ಮ ಬಿಟ್ಟು ಏನು ಮಾಡ್ತಂತೆ? ಓಡೋಗ್ಬಿಡ್ತಂತೆ. ನೀನು ಎದುರಿಸ್ಬೇಕು ಅಂದರೆ ಹೆಂಗೆ? ಇದರಲ್ಲಿ 2 ಅರ್ಥ ಇದೆ. ಒಂದು, ಎದುರಿಸ್ಬೇಕು ಅಂದರೆ ಯಾವ ಥರ ನಿಮ್ಗೆ ಏನು ಅನಿಸ್ತದೆ? ಅಲ್ಲ, ಎದುರಿಸ್ಬೇಕು ಅಂದರೆ ಯಾವ ಥರ ಎದುರಿಸೋದು? ದೇವರ ವಾಕ್ಯವನ್ನು ಅದೇ ಹೆಂಗೆ? ಸ್ವಲ್ಪ ನಂಗೆ ಐಡಿಯಾ ಕೊಡಿ. ಹೆಂಗೆ? ಸರಿ, 2 ಅರ್ಥ ಇದೆ. ಎರಡು ಆ್ಯಂಗಲ್ ಥಿಂಕ್ ಮಾಡಿ ಯಾವ್ದು ಇರ್ಬೋದು ಅಂತ ಥಿಂಕ್ ಮಾಡಿದ್ರೆ. ಇವಾಗ ಒಂದು ಮಗುಗೆ ಯಾರು ಬಂದರು, ನೀವು ಅವ್ನು ಎದುರಿಸ್ಬಿಡು, ಓಡಿಸ್ಬಿಡು ಅಂತಂದರೆ ಅವು ಹೆಂಗೆ ಎದುರಿಸ್ತಾರೆ ಮಕ್ಕಳು? ಅಲ್ಲ, ಅವ್ರು ಹೆಂಗೆ ಎದುರಿಸ್ತಾರೆ? ಜೋರಾಗಿ. ಇವಾಗ ನಾಯಿ ಬರ್ತದೆ, ನಾಯಿ ಕಚ್ಚಕ್ಕೆ ಬಂದರೆ ನಾಯಿ ನೀವು ಮಾಡಿ ಎದುರಿಸ್ಬಿಟ್ಟು ಓಡಿಸ್ಬಿಡು ಅಂತಂದರೆ ಅವ್ರು ಏನು ಮಾಡ್ತಾರೆ? ನಾಯಿಗೆ ಕಲ್ಲು ಹಿಡಿದು ಗುರ್ರು ಅಂತ ಹೇಳೋದು ಅಲ್ಲರ? ಎದುರಿಸ್ತಾರೋ ಇಲ್ವಾ? ಅದನ್ನೇ ಭಯ ಪಡಿಸೋಂಥದ್ದು. ಭಯ ಪಡಿಸಿದ್ರೆ ಅದೇನಾಗ್ಬಿಡ್ತದೆ. ಇವಾಗ ಇಲ್ಲೇ ಹೇಳ್ತಾರೆ, ನಾವು ಎದುರಿಸ್ಬೇಕಂತೆ. ಅಂದರೆ ಸೇತಾನ್ ಏನು ಮಾಡ್ಬೇಕು? ನಾವು ಈ ಥರ ಗದರಿಸ್ಬಿಟ್ಟು ಅವ್ನಿಗೆ ಉಲ್ಟಾ ಎಲ್ಲ ಹಾಕಿ ಅವ್ನಿಗೆ ಹೋದ್ರೆ ಓಡೋಗ್ಬಿಡ್ತಾನ? ಇಲ್ಲ, ಈ ಅರ್ಥ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎದುರಿಸೋದು ಏನಪ್ಪ ಅಂತಂದರೆ ಏನ್ರಿ? ಅವ್ನು ನಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬಂದವಾಗ ನಾವು ಅಟ್ಯಾಕ್ ಮಾಡೋದಲ್ಲ, ಅವ್ನು ಅಟ್ಯಾಕ್ ಮಾಡೋದನ್ನ ಏನು ಮಾಡಬೇಕು? ತಡಿಬೇಕು. ಅದು ಕೂಡ ಏನ್ರಿ? ಎದುರಿಸೋಂಥದ್ದು. ಅರ್ಥ ಆಯ್ತಾ? ಎದುರಿಸೋಂಥ 2ನೇ ಅರ್ಥ ಏನಂದರೆ ಭಯ ಪಡಿಸೋದಂತಲ್ಲ, ಅವ್ನು ನಮ್ಮನ್ನ ಅಟ್ಯಾಕ್ ಮಾಡ್ದಾಗ ಬಂದವಾಗ ಅಟ್ಯಾಕನ್ನು ಏನು ಮಾಡ್ಬೇಕು? ನಾವು ತಡೆಗಟ್ಟಬೇಕು. ಇದನ್ನೇ ನಮ್ಗೆ ಮಾಡೋದು ಬೈಬಲ್ ಹೇಳಿದ್ರು. ಅಲ್ಲಿ ಇವರು ಇದ್ದಾಡಿದ್ರೆ ಯಾರು ಎಲ್ಲೂ ಹೋಗಿಲ್ಲ, ಮೇಲೆ ಕೂತ್ಕೊಂಡು ಸುಮ್ಮನೆ ಹೊಡೆದ್ರು, ತುತ್ತರಿ ಊದಿದ್ರು, ಅಷ್ಟೇ ಮುಗಿದೋಯ್ತು. ಆ ಸೌಂಡ್ಗೆ ಏನಾಯ್ತು? ಅಷ್ಟೇ. ಆಲ್ರೆಡಿ ಯುದ್ಧದಲ್ಲಿ ದೇವ್ರ ಜಯ ಏನು ಮಾಡ್ತಾರೆ? ದೇವ್ರ ಮಕ್ಳು ಕೊಡ್ತಾರೆ. ಇಸ್ರೇಲ್ ಜನಗಳ ಕೆಡೆ ಬಂದರು, ಲೂಟಿ ಮಾಡ್ಕೊಂಡು ಏನು ಮಾಡಿದ್ರು? ಕೊಟ್ಟೋದ್ರು. ಅದರ ಅದೇ ನೋಡ್ಬೇಕಾದ್ರೆ ಬೇಸಿಕ್ ಕ್ಲಾಸಲ್ಲಿ ಓದಿದ್ದೀರಲ್ಲ, ಅದರ
ಸೇತಾನು ನಮ್ಮನ್ನು ನೋಡ್ಕೊಂಡು ಎದುರ್ತಾನ ಅಥವಾ ನಾವು ನೋಡ್ಕೊಂಡು ಎದುರ್ಬೇಕಾ? ನಮ್ಮನ್ನು ನೋಡಿ ಸೇತಾನ ಏನು ಮಾಡ್ತಾನೆ? ಎದುರ್ತಾನೆ. ಅಂದ್ರೆ ಏನಕ್ಕೆ ಎದುರ್ತಾನೆ? ದೇವರು ಯೇಸು ಕ್ರಿಸ್ತನ ವಾಕ್ಯದ ನಡಕ್ತಾನೆ. ಏನು ನಡಕ್ತಾನೆ? ಹಾಂ ಹೇಳ್ರಿ, ಕ್ಲಾಸ್ ಕೇಳಿದ್ರೆ ಹೇಳ್ರಿ ಏನಕ್ಕೆ? ಅದೇ ನಾವು ನಮ್ಮ ಕಾಲ ಕೆಳಗಡೆ ಹಾಕಿ ತುಳಿಸ್ತಾರೆ ಅಲ್ವಾ? ನಾವು ಸ್ತ್ರೀಯ ಸಂತತಿ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಕ್ರಿಸ್ತನು ಮತ್ತು ನಮ್ಮ ಪಾದಕ್ಕೆ ಎಡ ಹಾಕ್ಬಿಟ್ಟು ಸೇತಾನ ಜಜದಿಂದ ಸೇತಾನ ನಮ್ಮನ್ನು ಕಂಡ್ರೆ ಏನು ಮಾಡ್ತಾನೆ? ಎದುರ್ಕೊಂಡು ಹೋಗ್ತಾನೆ. ರೋಮನ್ 16:20 ನೋಡಿದ್ವಿ, ರೋಮಾಪುರದಲ್ಲಿ 16:20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಅದರಿಂದ ಸೇತಾನ ಏನು ಮಾಡ್ತಾನೆ ಅಂದರೆ ಆದಷ್ಟು ನಮ್ಮಿಂದ ಏನು ಮಾಡ್ತಾನೆ? ಎದುರ್ಕೊತಾನೆ. ಅಂದ್ರೆ ಕರ್ತನಲ್ಲಿ ಪ್ರೀತಿಯ ಸುಳ್ಳೆ ನಾವೇನು ಮಾಡೋಣ? ಈ ಒಂದು ಅಭಯ ವಾಕ್ಯಗಳು ನಮ್ಗೆ ಕೊಟ್ಟಿರೋದ್ರಿಂದ ಆದಷ್ಟು ನಾವೇನು ಮಾಡೋಣ ಅಂದರೆ ಒಂದು ದುಷ್ಟತನನ ನಾವು ಎದುರಿಸೋದಕ್ಕೆ ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಒಳ್ಳೆ ಗುಣಗಳನ್ನ ಬೆಳೆಸೋಣಕ್ಕೆ ನಾವು ಪ್ರಯತ್ನ ಮಾಡೋಣ. ಅವಲ್ಲ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ತೀವಿ. ಓಕೆನಾ? ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ, ಓಕೆ. ನಮ್ಮ ಮಧ್ಯದಲ್ಲಿ ನೀರಾಜ್ ಕುದರ್ ಒಂದು ಪ್ರೇ ಮಾಡ್ತೀರಾ? ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಅದರಂಥ ಸಮಸ್ತ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲಹಿ ಬಂದಂಥ ಪರಲೋಕದ ತಂದೆ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ. ನಿಮ್ಮ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನದಲ್ಲಿ ನಮಗೆ ವಾಕ್ಯಗಳಿಂದಲ್ಲಿ ನಮಗೆ ಪೋಷಿಸಬೇಕಾಗಿ ನಿಮ್ಮನ್ನು ವಂದಿಸ್ತೇವೆ ತಂದೆ ಆದೇವರೇ. ಈ ಒಂದು ಮೀಟಿಂಗ್ನಲ್ಲಿ ಈ ಒಂದು ಕುಟುಂಬ ಎಲ್ಲ ಒಂದು ಒಟ್ಟಾಗಿ ಸೇರಿ ಒಂದು ಕಾಟೇಜ್ ಮೀಟಿಂಗ್ನಲ್ಲೂ ಕೂಡ ಒಂದು ಉದ್ಯೋಗದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪಾಠ, ಮತ್ತು ನಾವು ಈ ಒಂದು ಲೋಕವನ್ನು ಜಯಿಸೋಕ್ಕೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯದ ಅರಿತಾದಂಥ ಒಂದು ಪಾಠವನ್ನು ನಮಗೆ ದಯಪಾಲಿಸಬೇಕಾಗಿ ವಂದಿಸ್ತೇವೆ ತಂದೆ ಆದೇವರೇ. ಹಾಗೆಯೇ ಈ ಒಂದು ಪಾಠನ ನಾವು ಕೇಳಿರುವಂಥ ಎಲ್ಲ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಅವರ ಒಂದು ಅಗತ್ಯತೆಗಳನ್ನೆಲ್ಲರೂ ಪೂರೈಸಿ ಅಂತ ಬೇಡುವಂಥವರಾಗಿದ್ದೇವೆ. ಹಾಗೆ ಒಂದು ಅತಿಥಿ ಸತ್ಕಾರ ಮಾಡಿದಂಥ ಸಂತೋಷವಾದ ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಹಾಗೆಯೇ ತಂದೆ ಆದೇವರೇ ದೇವಿ ಸಿಸ್ಟರ್ ಅವರ 2 ಸಹೋದರಿಗಳು ಮತ್ತು ಅವರ ತಂದೆ ತಾಯಂದಿರು ಕೂಡ ಆಶೀರ್ವದಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ ಅಂತ ಬೇಡ್ತಾ, ಅವರ ಸಹೋದರಿಗಳಾಗಿರುವಂಥ ಅವರವರ ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಹಾಗೆಯೇ ತಂದೆ ನಿಮ್ಮ ವಾಕ್ಯಗಳನ್ನ ಕೇಳಿ ಅವರು ಇನ್ನೂ ಹೆಚ್ಚಾಗಿ ಸತ್ಯ ವಾಕ್ಯದಲ್ಲಿ ನಡೆದು ನಿಮಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ಈ ಒಂದು ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಚಿಕ್ಕ ಮಕ್ಕಳನ್ನೆಲ್ಲರನ್ನೂ ಕೂಡ ಆಶೀರ್ವದಿಸಿ ಅಂತ ಬೇಡ್ತೇನೆ ತಂದೆ ಆದೇವರೇ. ಈ ಒಂದು ಭಾನುವಾರ ದಿನದಲ್ಲಿ ಒಂದು ಅತ್ಯುನ್ನತವಾದಂಥ ಪಾಠಗಳನ್ನ ನೀವು ದಯಪಾಲಿಸಿದ್ದೀರಾ. ಅದನ್ನು ನಾವು ಕೇಳಿ ಮರೆತು ಬಿಡದಾಗೆ ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಎಲ್ಲ ರೀತಿಯಲ್ಲೂ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಬೇಡುತ್ತಾ, ತಂದೆ ದೇವರೇ ಎಲ್ಲ ವಿಜ್ಞಾಪನೆ ಮೊರೆ ಹಾಗೂ ಬಂದಿರುವಂಥ ಎಲ್ಲ ಸಹೋದರರನ್ನು ಕೂಡ ಆಶೀರ್ವದಿಸಿ ಅಂತ ಬೇಡುತ್ತಾ, ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ಪ್ರಭು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನ ಬೇಡ್ಕೊಂಡು ಪರಮಾತ್ಮನೇ. ನಮಸ್ತೆ. ಸಂತೋಷ. ಅದು ಏನು ಬೇಡ, 6:30 ಹೊತ್ಬಿಡ್ಬೇಕು, ಕ್ಲಾಸ್ ಇದಲ್ಲ ಅದಕ್ಕೆ. ಇನ್ನೂ ಊಟ ಮಾಡಿದ್ದನ್ನ ಜೀರ್ಣ ಆಗಿಲ್ಲ. ಬರೋಣ. ತುಂಬ ಥ್ಯಾಂಕ್ಸ್. ಊಟ ಚೆನ್ನಾಗಿರುತ್ತೆ, ಜೀರ್ಣ ಆಗೋದಕ್ಕೆ ಬರೋಣ. ಫ್ಯಾಮಿಲಿ ಜೊತೆ ಬರ್ತೀನಿ. ಮಾಯಿಸ್ತಾನ ನಾ ಬರ್ತೀನಿ. ಹಾಂ ಬರ್ತೀರಿ. ಹಾಂ ಸರ್ ಬರೋದು ಸರ್. ಏನು ಕೂಲ್ ಆಗೈತಲ್ವಾ? ಏನು ಬಿಸಿಲಿತ್ತು ಅಪ್ಪ. ಹಾಂ, ಆ ಕಡೆ ಮಳೆ ಬೀಳ್ತಾರೆ ಮೋಸ್ಟ್ಲಿ.
ಕಾಡು ಹತ್ರ ಇರಂಗಿದೆಯಲ್ಲ ಅದು. ಹಾಂ ಅದೇ ಬಂಡೀಪುರ. ಹೌದು. ಆ ಬೆಟ್ಟ ಗುಡ್ಡ ಐತಲ್ಲ ಹೌದು. ಇಲ್ಲಿಂದ ಕಾಣಿಸ್ತೈತೆ. ಕಾಣಿಸ್ತೈತದೆ. ಬನ್ರಿ ಹೋಗಿ ಮಾಡ್ತೀನಿ ಇದನ್ನ. ರಾತ್ರಿ ಬೇಡ ಸ್ವಲ್ಪ ನೀರು ತಂಬಿಡ್ರಿ. ಹಳೆ ನೀರು ಚೆಲ್ಬಿಡ ಹಂಗೆ ಮಾಮೂಲಿ ಅದು ಚೆಲ್ಬಿಡ ಹಳೇದು. ಹಚ್ಕೊಳ್ಳಿ ಎಲ್ಲ ಹೆಣ್ಮಕ್ಳಿಗೆ ಕಳಿಸಿ ಹಿಂದಕ್ಕೆ ಪಟ್ಟ. ಯಾರು ಅವ್ರೆ ಹೆಣ್ಮಕ್ಳು? ಮ್ಯಾಮ್ ಹಿಂದೆ ಬಾ, ಹಿಂದೆ ಹೋಗ್ಬಿಟ್ರೆ ಅವರು ಪಾಪ ಇಷ್ಟು ಹಿಂದಕ್ಕೆ ಹೋಗುತ್ತೆ ಅಲ್ವಾ. ಹಂಗೆ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಸರಿ. ನೀನು ಸೆಂಟ್ರ್ ಬಂದ್ಬಿಡು, ಸಿಸ್ಟರ್ ಒಂದು ಕಡೆ ಬಿಟ್ಟು ನೀನು ಪಾಪ ಸೀತಾ ಬನ್ನಿ ಹೊಡೋದು ಸರಿ ಬಿಡು. ನೀನು ಆ ಕಡೆಗೆ ಹೋಗ್ಬಿಡಿ. ಹಾಂ ಒಬ್ಬರು ಬಿಡ ಕಟ್ಕೊಂಡು. ಜಗನ್ ಬ್ರದರ್ ಇರ್ತಾರೆ ಅನ್ಸುತ್ತೆ ಮಾಮೂಲಿ. ಹಾಂ ಇರಿ ಹಾಂ ಅವ್ರ ಹೌದಾ? ಇಲ್ಲ ರೀ, ಜಾಗ ಐತೆ ಬಿಟ್ಟೆ, ಜಾಗ ಐತೆ, ಏನು ತೊಂದರೆ ಇಲ್ಲ. ಒಂದು ನಿಮಿಷ ಓಕೆನಾ? ಹಾಂ ತೊಂದರೆ ಇಲ್ಲಲ್ಲ? ಹಾಂ ಹಾಂ ಸರಿ ಕೂತ್ಕೊಳ್ಳಿ. ಸಿಸ್ಟರ್ ನೀವು ಕೂತ್ಕೊಳ್ಳಿ. ತಗೊಳ್ಳಿ. ಹಾಂ ಇರೋ ಸರ್ ಬನ್ನಿ ಎಪ್ಪಳು ಮುಂದಕ್ಕೆ ಒಡಂಜ. ಹಾಂ ರಿವರ್ಸ್ ಹೋಗ್ಬಿಡಿ. ಅಭಿ ಇನ್ನೊಂದು ಬಾಟ್ಲು ಒಳಗೆ. ಥ್ಯಾಂಕ್ಸ್ ಅಭಿ. ಮಿರರ್ ತೆಗಿರಿ. ಸಂತೋಷ ಬರಲಾ? ಅದೇ ಹುಷಾರು. ಓಕೆ ಥ್ಯಾಂಕ್ಸ್. ಚೆನ್ನಾಗಿತ್ತಲ್ಲ ಊಟ ಎಲ್ಲ? ಟೈಮ್ ಆಗುತ್ತೆ ಹೋಗಿ ಸರ್. ಹಾಂ
ಸ್ಟಾಪ್ ಆಗಿದೆ ನೋಡಿ.